ನಾವೆಲ್ಲರೂ ಸಂತೋಷಪೂರ್ವಕವಾಗಿ ಕರೆಗಳನ್ನು ತಟ್ಟಿ ಕರೆಗಳನ್ನು ಎತ್ತುತ್ತಾ ನಾವು ದೇವರನ್ನು ಆರಾಧಿಸುವ. ನಾವು ದೇವರ ಸನ್ನಿಧಿಯಲ್ಲಿ ಕರೆಗಳನ್ನು ತಟ್ಟುವುದು ಅಥವಾ ನಾವು ಕರೆಗಳನ್ನು ಎತ್ತುವುದು ಅದು ನಮಗೆ ದೇವರಲ್ಲಿ ಅವಾರ್ಡ್ ಕೊಡ್ತಾರೆ. ಅದಕ್ಕೆ ನಾವು ಸಂತೋಷವಾಗಿ ದೇವರನ್ನು ಆರಾಧಿಸುವ.
ಸುಂದರ
ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಒಟ್ಟಾಗಿ ಕೂಡಿ ಬಂದಿದ್ದೇವೆ. ಇದು ನಮ್ಮೆಲ್ಲರ ಜೀವಿತಕ್ಕೆ ಒಂದು ಆಶೀರ್ವಾದವಾಗಿದೆ. ಬೆಳಗಿನ ಸಮಯದಲ್ಲೂ ಕೂಡ ದೇವರು ಶಕ್ತವಾಗಿ ಈ ಸ್ಥಳದಲ್ಲಿ ಚಲಿಸಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆರಾಧನೆಯ ಮೂಲಕವಾಗಿ ದೇವರು ಮಹಿಮೆ ಹೊಂದಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ವಾಕ್ಯ ಭಾಗದಿಂದ ಪ್ರೀತಿಯ ಸಿಸ್ಟರ್ ಮೂಲಕವಾಗಿ ಶಕ್ತವಾಗಿ ದೇವರು ಮಾತಾಡಿದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಗುಣವತಿಯಾದ ಸತಿಯಲ್ಲಿ ಸಿಕ್ಕಾಳು, ಅವಳಕ್ಕಿಂತಲೂ ಶ್ರೇಷ್ಠಳು ಎಂಬುದಾಗಿ, ಅಮೂಲ್ಯವೆಂಬುದಾಗಿ. ಹಾಗಾದರೆ ಸೇರಿ ಬಂದಂಥ ನಾವೆಲ್ಲರೂ ಎಷ್ಟು ಅಮೂಲ್ಯರಾಗಿದ್ದೇವೆ, ದೇವರ ದೃಷ್ಟಿಯಲ್ಲಿ ಎಷ್ಟು ಮಾನ್ಯರಾಗಿದ್ದೇವೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಈಗಲೂ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ, ಆತನು ನಮ್ಮ ಮಧ್ಯದಲ್ಲಿ ಚಲಿಸುವವನಾಗಿದ್ದಾನೆ. ಈ ಒಂದು ಅವಕಾಶವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ಆತನ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಆತನ ನಾಮವನ್ನು ಮೇಲೆತ್ತಲಿಕ್ಕೆ ಸಹೋದರಿಯರಾದ ನಿಮ್ಮೆಲ್ಲರ ಮಧ್ಯದಲ್ಲಿ ಕರ್ತನು ನಿಲ್ಲಿಸಿದಕ್ಕಾಗಿ, ಅದರಿಂದ ಆತನು ನಿಮ್ಮ ಕೂಡ ಮಾತಾಡುವಂಥ ದೇವರಾಗಿದ್ದಾನೆ. ನನ್ನ ಮೂಲಕ ನಿಮ್ಮ ಕೂಡ ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಈ ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವ. ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸುಂದರವಾದ ಮನೋಹರವಾದ ಮಧ್ಯಾಹ್ನದ ಸಮಯಕ್ಕೋಸ್ಕರ ಸ್ತೋತ್ರ ಅಪ್ಪ. ನಿನ್ನ ಸಾನ್ನಿಧ್ಯದಲ್ಲಿಗೆ ಹಾಲೆಲೂಯ. ಸಹೋದರಿಯಾದ ನಾವೆಲ್ಲರೂ ಬಂದಿದ್ದೇವೆ ಸ್ವಾಮಿ. ನೀನು ನನ್ನ ಜೊತೆಯಲ್ಲಿ ಮಾತನಾಡು ಸ್ವಾಮಿ. ನಾನು ತಿಳಿಸಬೇಕಾದ ವಾಕ್ಯಗಳನ್ನು ಕರ್ತನೆ, ಮಾತುಗಳನ್ನು ಸ್ವಾಮಿ ಆತ್ಮನೇ ನೀನು ನನಗೆ ತಿಳಿಯಪಡಿಸು. ನನ್ನ ಬಾಯಿಗೆ ಬಾಯಾಗಿ ತಗೊಂಡು ಕರ್ತನೆ ನೀನು ನನ್ನ ಜೊತೆಯಲ್ಲಿ ಮಾತನಾಡು ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ. ಹಲ್ಲೆಲೂಯ. ನಮ್ಮ ದೇವರು ಕೃಪೆಯುಳ್ಳ ದೇವರಾಗಿದ್ದಾನೆ. ಮಧ್ಯಾಹ್ನದ ಸಮಯದಲ್ಲೂ ಪ್ರೀತಿಯ ಸಿಸ್ಟರ್ ಆರಾಧನೆ ನಡೆಸಿದ್ದು ಕರುಣೆಯುಳ್ಳ ದೇವರಿಂದ ಎಲ್ಲವೂ ದೊರಕುವುದು ಎಂಬುದಾಗಿ. ಯೇಸು ನಮಗೆ ಉತ್ತಮ, ಆತನೇ ನಮ್ಮ ಒಳ್ಳೆಯ ಕುರುಬ ಎಂಬುದಾಗಿ. ಹೌದು, ನಮ್ಮ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ನಮಗೆ ಆತನನ್ನು ಕೊಟ್ಟನು. ಹಾಗಾದರೆ ನಾವು ಆತನ ಮಕ್ಕಳಾಗಿದ್ದೇವೆ. ಆ ಕರುಣೆ, ಆತನ ಕರುಣೆ ಅದು ನಮ್ಮ ಮೇಲೆ ಇದೆ. ಆತನ ಕರುಣೆಯನ್ನು ತೋರಿಸುವಂತ ದೇವರಾಗಿದ್ದಾನೆ. ನಮ್ಮನ್ನು ಅದ್ಭುತವಾಗಿ ಈ ಲೋಕದಲ್ಲಿ ಆತನ ನಿಲ್ಲಿಸಿ ನಮ್ಮನ್ನು ಶಕ್ತರನ್ನಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇಂತಹ ದೇವರನ್ನು ಆರಾಧಿಸುವಂಥದ್ದು, ಇಂಥ ದೇವರನ್ನು ಸ್ತುತಿಸುವಂಥದ್ದು, ಇಂಥ ದೇವರನ್ನು ಪ್ರಾರ್ಥಿಸುವಂಥದ್ದು ಅದು ಎಷ್ಟೊಂದು ಭಾಗ್ಯಕರವಾದದ್ದು ನಮ್ಮ ಜೀವಿತದಲ್ಲಿ. ಇಂಥ ಭಾಗ್ಯಕರವಾದಂಥ ಜೀವಿತಕ್ಕೆ ನಮ್ಮೆಲ್ಲರನ್ನು ದೇವರು ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯ ಯಾವುದಾಗಿದೆ? ಅದು ಸಜೀವವಾಗಿದೆ, ಅದು ಜೀವವುಳ್ಳ ವಾಕ್ಯವಾಗಿದೆ. ಆ ಜೀವವುಳ್ಳ ವಾಕ್ಯಗಳನ್ನು ನಾವು ಅನುದಿನವೂ ಇದನ್ನು ಹೊತ್ತುಕೊಂಡು ನಡೆಯುವವರಾಗಿದ್ದೇವೆ. ಈ ಜೀವವುಳ್ಳ ವಾಕ್ಯವು ಅದು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸುತ್ತದೆ. ನಮ್ಮ ಪ್ರಾಣ ಆತ್ಮ ಶರೀರಗಳು ಅಲ್ಲಿಯ ಬಲಹೀನವಾದಾಗ ಆ ಜೀವವುಳ್ಳ ವಾಕ್ಯಗಳು ಅದು ನಮ್ಮಲ್ಲಿ ಕಾರ್ಯವನ್ನು ನಡೆಸಲಿಕ್ಕೆ ಶಕ್ತವಾಗಿದೆ. ಈ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮಗೆಂತ ಸಿಗ್ತದೆ? ಆರೋಗ್ಯ ಸಿಗ್ತದೆ, ನಮಗೆ ಬಿಡುಗಡೆ ಸಿಗ್ತದೆ, ನಮ್ಮನ್ನು ಶಕ್ತರನ್ನಾಗಿ ಅಲ್ಲೆಲ್ಲೂ ನಮ್ಮನ್ನು ಆತನ ಸಾನ್ನಿಧ್ಯದಲ್ಲಿ ಪ್ರಕಾಶಿಸ್ಲಿಕ್ಕಾಗುವಂತೆ, ಅಲ್ಲೆಲ್ಲೂ ನಮ್ಮನ್ನು ಆತನ ಸಾನ್ನಿಧ್ಯದಲ್ಲಿ ನಾವು ಬೆಳಕು ಕೊಡ್ಲಿಕ್ಕಾಗುವಂತೆ, ಜ್ಯೋತಿ ಮಂಡಲಗಳಂತೆ ಪ್ರಜ್ವಲಿಸ್ಲಿಕ್ಕಾಗುವಂತೆ ಆತನು ನಮ್ಮನ್ನು ನಡೆಸಿದ್ದಾನೆ. ಅದಕ್ಕಾಗಿ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವಳಾಗಿದ್ದೇನೆ. ಮಾತ್ರವಲ್ಲ, ಈ ಜೀವವುಳ್ಳ ವಾಕ್ಯ ನಮ್ಮನ್ನು ನಡೆಸುತ್ತದೆ, ನಮಗೆ ಬೋಧಿಸುತ್ತದೆ, ನಮ್ಮನ್ನು ಉಪದೇಶಿಸುತ್ತದೆ. ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ಯಾವುದು ಮಾರ್ಗ ಸರಿ, ಯಾವುದು ಮಾರ್ಗ ತಪ್ಪು. ಒಂದು ವೇಳೆ ನಾವು ನಡೆಯುವ ಮಾರ್ಗ ಒಂದು ವೇಳೆ ಅದು ಸರಿಯಾಗದಿದ್ರೆ ನಿನ್ನದಿದು ಮಾರ್ಗ ಅಲ್ಲ, ಸಹೋದರಿ ನೀನು ಈ ಮಾರ್ಗದಲ್ಲಿ ನಡೆಯಬೇಡ, ನಿನ್ನ ಮಾರ್ಗ ಇದು ಎಂಬುದಾಗಿ ಪರಿಶುದ್ಧಾತ್ಮ ನಮಗೆ ಬೋಧಿಸುವಂತವನಾಗಿದ್ದಾನೆ. ಅಂತ ಒಳ್ಳೆಯ ದೇವರು, ಅಂತ ಒಳ್ಳೆಯ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸಲು ಸರ್ವಶಕ್ತನಾಗಿದ್ದಾನೆ. ಇಂಥ ಪರಿಶುದ್ಧಾತ್ಮ ದೇವರ ನಮ್ಮನ್ನು ಉಪದೇಶಿಸುತ್ತಾನೆ, ಆತನ ನಮ್ಮನ್ನು ನಡೆಸುತ್ತಾನೆ, ಆತನ ನಮ್ಮನ್ನು ಸರಿಪಡಿಸುತ್ತಾನೆ. ಇಂಥ ದೇವರನ್ನು ಆರಾಧಿಸುವುದು ಎಷ್ಟೊಂದು ಭಾಗ್ಯಕರವಲ್ಲವೋ. ಇಂಥ ಜೀವವುಳ್ಳ ವಾಕ್ಯಗಳನ್ನು ಕೊಟ್ಟಂತ ದೇವರಿಗೆ
ನಾವು ಕರಗಳನ್ನು ಎತ್ತಿ ಈ ಸತ್ಯವೇದವನ್ನು ಮೇಲಕ್ಕೆತ್ತಿ ಈ ಜೀವವುಳ್ಳ ವಾಕ್ಯಗಳನ್ನು ಮೇಲಕ್ಕೆತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯಾ, ಹಾಲೆಲೂಯಾ. ಅದೇ ರೀತಿಯಾಗಿ ನಾನು ಇವತ್ತಿನ ದಿವಸದಲ್ಲಿ ಒಂದು ಸಾಮುವೇಲನ ಪುಸ್ತಕ ಅದರ 1ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳನ್ನು ಯಾರಾದರೂ ಓದ್ಬೋದು? ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿನ ರಾಮತಯಿಮ್ ಚೋಕಿ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನು, ಎಲಿಹೂವಿನ ಮೊಮ್ಮಗನು, ತೋಹುವಿನ ಮರಿಮಗನು ಆಗಿದ್ದನು. ತೋಹು ಎಂಬವನು ಎಫ್ರಾಯೀಮ್ಯನಾದ ಶೂಫನ ಮಗನು. ಎಲ್ಕಾನನಿಗೆ ಅನ್ನಳು ಪೆನಿನ್ನಳು ಎಂಬ 2 ಹೆಂಡತಿಯರಿದ್ದರು. ಸಾಕು. ಇಲ್ಲಿ ನೋಡಿ, ನಾವು ಒಂದು ಕುಟುಂಬವನ್ನು ನೋಡ್ತೇವೆ. ಅದು ಎಲ್ಕಾನ ಮತ್ತೆ ಹನ್ನ ಮತ್ತೆ ಪೆನಿನ್ನಳು ಎಂಬುದಾಗಿ. ಎಲ್ಕಾನನಿಗೆ 2 ಹೆಂಡತಿಯರಿರ್ತಾರೆ, ಹನ್ನಳು ಮತ್ತೆ ಪೆನಿನ್ನಳು ಎಂಬುದಾಗಿ. ನಾವು ಹಳೆ ಒಡಂಬಡಿಕೆಯ ಒಂದು ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡುತ್ತಾ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಅಬ್ರಹಾಮನಿಗೆ 3 ಹೆಂಡತಿಯರಿದ್ದರು ಎಂಬುದಾಗಿ. ಅದೇ ರೀತಿಯಲ್ಲಿ ಮೋಶೆಯ ಕುರಿತಾಗಿ ನೋಡುವಾಗ ಅಲ್ಲಿ ಕೂಡ ಮೋಶೆಗೆ 2 ಹೆಂಡತಿಯರಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ವಾಕ್ಯ ಭಾಗಕ್ಕೆ ಬರುವಾಗ, ಸಮುವೇಲನ ಪುಸ್ತಕಕ್ಕೆ ಬರುವಾಗ ಇಲ್ಲಿ ಕೂಡ ನಾವು ನೋಡ್ತೇವೆ ಎಲ್ಕಾನನಿಗೆ 2 ಹೆಂಡತಿಯರಿದ್ದರು ಎಂಬುದಾಗಿ. ಈಗ 2 ಹೆಂಡತಿಯರು ಎಂದು ಹೇಳುವಾಗ ಅಲ್ಲಿ ಸ್ವಲ್ಪ ಎಂತ ಇರ್ತದೆ, ಒಂದು ಮನಸ್ತಾಪಗಳು ಇರ್ತದೆ, ಒಂದು ನಿಂದನೆಗಳು ಇರ್ತದೆ. ಎಲ್ಲ ಒಂದು ಕುಟುಂಬ ಅಂತ ಹೇಳುವಾಗ 2 ಹೆಂಡತಿಯರು ಅಂತ ಹೇಳುವಾಗ ಅಲ್ಲಿ ಕೆಲವು ಸಮಸ್ಯೆಗಳಿರ್ತದೆ. ಇಲ್ಲಿ ಕೂಡ ಎಲ್ಕಾನನಿಗೆ ಅವನಿಗೆ 2 ಹೆಂಡತಿಯರು. ಮೊದಲನೇದಾಗಿ ಹನ್ನಳು ಎಂಬುದಾಗಿ ಹೇಳಿದೆ, 2ನೇದಾಗಿ ಪೆನಿನ್ನಳು. ಈ ಹನ್ನಳು ಅಂದ್ರೆ ಅವಳು ಪ್ರಾರ್ಥನೆ ಮಾಡುವಂತ ಒಂದು ಸ್ತ್ರೀಯಾಗಿದ್ದಳು. ಇಲ್ಲಿ 2 ಸ್ತ್ರೀಯರು, ಅವರ 2 ಮನಸ್ಸುಗಳು, ಅವರ 2 ಮಾರ್ಗಗಳು, ಅವರಿಬ್ಬರ ಜೀವಿತ. ಇಷ್ಟನ್ನು ನಾವು ಈಗ ಧ್ಯಾನ ಮಾಡುವ. ಇಲ್ಲಿ ಫಸ್ಟಿಗೆ ನಾನು ಹನ್ನಳ ಕುರಿತಾಗಿ ಹೇಳ್ತೇನೆ. ಹನ್ನ ಎಂಬ ಒಂದು ಆ ಒಂದು ಹೆಸರಿನ ಅರ್ಥ ಅದು ದಯೆ ಎಂಬುದಾಗಿ. ಇನ್ನೊಂದು ಹನ್ನ ಎಂಬ ಹೆಸರಿನ ಅರ್ಥ ಕೃಪೆ ಎಂಬುದಾಗಿ. ಹಾಗಾದರೆ ಹನ್ನಳು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು, ಹನ್ನಳು ದೇವರ ಕೃಪೆಯನ್ನು ಹೊಂದಿದವಳಾಗಿದ್ದಳು. ಹಾಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ನಾನು ದೇವರ ದಯೆಯನ್ನು ಹೊಂದಿದವಳು, ನಾನು ದೇವರ ಕೃಪೆಯನ್ನು ಹೊಂದಿದವಳು. ನೀವು ನಿಮ್ಮ ಸಮೀಪದವರಿಗೆ ಕೈ ಕೊಟ್ಟು ಹೇಳಿರಿ, ನೀವು ದೇವರ ದಯೆಯನ್ನು ಹೊಂದಿದವಳು, ನೀನು ದೇವರ ಕೃಪೆಯನ್ನು ಹೊಂದಿದವಳು ಎಂಬುದಾಗಿ. ಹಾಲೆಲೂಯಾ. ಹನ್ನಳ ಜೀವಿತ ಹೇಗೆ ಎಂಬುದಾಗಿ ನೋಡುವಾಗ ಅವಳ ಜೀವಿತ ಪ್ರಾರ್ಥನಾ ಜೀವಿತವಾಗಿತ್ತು. ಅವಳು ಯಾವಾಗಲೂ ದೇವರ ಸಾನ್ನಿಧ್ಯದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡುವಂತ ಒಂದು ದೇವ ಭಕ್ತಿಯಾಗಿದ್ದಳು. ಮಾತ್ರವಲ್ಲ, ಅವಳಿಗೆ ಮಕ್ಕಳಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ದಿವಸದಲ್ಲಿ ಕೂಡ ನನ್ನ ಮಾತುಗಳನ್ನು ಕೇಳುವಂತ ಪ್ರಿಯ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಅಥವಾ ಅನೇಕ ಕೊರತೆಗಳಿರಬಹುದು. ಆದರೆ ಎಲ್ಲವನ್ನು ನಿವಾರಿಸಲಿಕ್ಕೆ ದೇವರು ಮಾತ್ರ ಶಕ್ತನಾಗಿದ್ದಾನೆ. ದೇವರು ನಮ್ಮ ಕೂಡ ಚಲಿಸುವಂತ ದೇವರು, ನಮ್ಮ ಕೂಡ ಮಾತಾಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಹನ್ನಳು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು ಎಂಬುದಾಗಿ. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ದೂತನು, ಗಬ್ರಿಯೇಲ ದೂತನು ಮರಿಯಳ ಬಳಿಗೆ ಬಂದು ಹೇಳ್ತಾನೆ, ಏನಂತ ಹೇಳಿದ್ರೆ, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಹಾಗಾದ್ರೆ ಮರಿಯಳು ದೇವರ ದಯೆಯನ್ನು ಹೊಂದಿದವಳು, ಮಾತ್ರವಲ್ಲದೆ ಆ ದೇವರ ದಯೆಯನ್ನು ಅನುಭವಿಸಿ ಅವಳು ದೇವರ ಒಂದು ಪ್ರೀತಿಗೆ ಪಾತ್ರಳಾದಳು, ಆ ಆಶೀರ್ವಾದವನ್ನು ಹೊಂದಿಕೊಂಡಳು. ಅದಕ್ಕೋಸ್ಕರವೇ ಮರಿಯಳ ಉದರದಿಂದ ಒಬ್ಬ ಲೋಕ ರಕ್ಷಕನು ನಮಗೋಸ್ಕರ ಹುಟ್ಟಿ ಬಂದನು. ಅದೇ ರೀತಿ ನಾವು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆ ದಯೆಯನ್ನು ಹೊಂದಿದವರಾಗಿದ್ದೇವೆ. ನಾವೆಲ್ಲರೂ ಕೇಳುವ, ನಾನು ಯೇಸು ಕ್ರಿಸ್ತನ ಮೂಲಕ ನಾನು ದೇವರ ದಯೆಯನ್ನು ಹೊಂದಿದವಳಾಗಿದ್ದೇನೆ. ಅದೇ ರೀತಿಯಲ್ಲಿ 3:17 ವಚನ, ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗಯುಗಾಂತರವರೆಗೂ ಇರುತ್ತದೆ. ಸಾಕು. ಇಲ್ಲಿ ನೋಡಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಯುಗಯುಗಾಂತರಕ್ಕಿರುತ್ತದೆ. ಅಲ್ಲಿ ಯುಗಯುಗಾಂತರ ಅಂತ ಹೇಳಿದ್ರೆ ತಲತಲಾಂತರಕ್ಕಿರುತ್ತದೆ ಎಂಬುದಾಗಿ. ಹಾಗಾದರೆ ಯಾರ್ಯಾರು ಯೆಹೋವನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಪ್ರಾರ್ಥಿಸುತ್ತಾರೋ, ಯಾರ್ಯಾರು ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗುತ್ತಾರೋ, ಅವರು ತಲತಲಾಂತರಗಳಲ್ಲಿಯೂ ಆತನ ದಯೆಗೆ ಪಾತ್ರರಾಗಿರುತ್ತಾರೆ. ಅವರು ಭಯಭಕ್ತಿ ಉಳ್ಳವರು. ಅಂತಹ ಮನುಷ್ಯರು ಧನ್ಯರು ಎಂಬುದಾಗಿ
ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಹನ್ನಳು ಈ ಒಂದು ದೇವರ ದಯೆಯನ್ನು ಹೊಂದಿದವಳಾಗಿದ್ದುಕೊಂಡು ಆತನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಂತಹ ಒಂದು ಸ್ತ್ರೀಯಾಗಿದ್ದಳು. ಮಾತ್ರವಲ್ಲದೆ ಹನ್ನಳು ದೇವರ ಕೃಪೆಯನ್ನು ಕೂಡ ಹೊಂದಿದವಳಾಗಿದ್ದಳು. ಇಲ್ಲಿ ನೋಡಿ, ದೇವರ ಕೃಪೆ ಅಂತ ಹೇಳುವಾಗ ದೇವರ ಕೃಪೆ ಅದು ಉಚಿತವಾದದ್ದು, ಅದನ್ನು ನಾವು ಹೊಂದಿಕೊಳ್ಬೇಕು. ದೇವರು ಶಾಶ್ವತವಾದ ಕೃಪೆಯನ್ನು ನಮ್ಮನ್ನೆಂತ ಮಾಡಿದ್ದಾನೆ, ಕರುಣಿಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದ ಕೃಪೆ. ಆತನ ಶಾಶ್ವತವಾದ ಕೃಪೆಯನ್ನು ನಮ್ಮನ್ನು ಸೆಳೆದುಕೊಂಡಿದ್ದಾನೆ. ನಾವಾದರೂ ಆತನಿಂದ ದೂರ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು, ಆತನು ತನ್ನ ಮಮತೆಯಿಂದ, ಆ ಶಾಶ್ವತವಾದ ಪ್ರೀತಿಯಿಂದ ಆತನು ನಮ್ಮನ್ನು ಸೆಳೆದುಕೊಳ್ಳುವಂತಹ ದೇವರಾಗಿದ್ದಾನೆ. ಎಷ್ಟು ಒಳ್ಳೆಯ ದೇವರಲ್ಲವೋ ನಮ್ಮ ದೇವರು. ಹಾಲೆಲೂಯ. ಕೀರ್ತನೆ 136ರಲ್ಲಿ ಇರುತ್ತದೆ, ಓದ್ತೀರಾ ಮುಂದನೇ ವಚನ? ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದೆಂಬುದಾಗಿ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಪರಲೋಕ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಯಾಕೆಂದರೆ ಆತನ ಸಾನ್ನಿಧ್ಯದಲ್ಲಿ ನಿಲ್ಲುವ ಮಕ್ಕಳು, ಅವರಿಗೆ ಆತನು ಅಧಿಕವಾದ ಕೃಪೆಯನ್ನು ಕೊಡುವ ಆತನಾಗಿದ್ದಾನೆ. ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ, ಫರೋಹನ ಸೈನ್ಯವನ್ನು ಆತನು ಕೆಡವಿ ಬಿಟ್ಟನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಅದು ಆತನ ಮೇಲೆ ಕೊಡುವಂತ ಆತನ ಕೃಪೆಯು ಶಾಶ್ವತವಾದದು. ವೈರಿಗಳನ್ನು ಸಂಹರಿಸಿ ಬಿಟ್ಟನು, ಆತನ ಕೃಪೆಯು ಶಾಶ್ವತವಾದದು. ಇವತ್ತು ಎಷ್ಟು ಜನ ಹೇಳಿದ್ರೆ, ಆತನ ಕೃಪೆ ನನ್ನ ಮೇಲಿದ್ದರಿಂದ ನಾನು ಇವತ್ತು ಈ ಸ್ಥಳದಲ್ಲಿ ನಿಂತಿದ್ದೇನೆ. ಆತನು ಎಲ್ಲ ವೈರಿಗಳಿಂದ, ಸೈತಾನನ ತಂತ್ರಗಳಿಂದ ನನ್ನನ್ನು ಬಿಡಿಸಿ ಈ ಒಂದು ಸ್ಥಳದಲ್ಲಿ ತಂದು ದೃಢವಾಗಿ ನಿಲ್ಲಿಸಿ, ಇಷ್ಟು ಸಮಯದವರೆಗೆ ಆತನ ವಾಕ್ಯವನ್ನು ಕೇಳಲಿಕ್ಕಾಗುವಂತೆ, ಆರಾಧನೆಯಲ್ಲಿ ಪಾಲ್ಗೊಳ್ಳಿಕ್ಕಾಗುವಂತೆ ಆತನ ಮಹಾಕೃಪೆಯನ್ನು ಕೊಟ್ಟದಕ್ಕಾಗಿ ಆತನ ಕೃಪೆಯನ್ನು ನೆನೆಸಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಇಲ್ಲಿ ನೋಡ್ತೇವೆ, ದೇವರ ಕೃಪೆ ಅದು ದಿವಸ ದಿವಸ ಹೊಸದಾಗಿರುತ್ತದೆ ಎಂಬುದಾಗಿ, ದಿನ ದಿನವೂ ಹೊಸದಾಗಿರುತ್ತದೆ ಎಂಬುದಾಗಿ. ನಾವು ಪೌಲನ ಬಗ್ಗೆ ನೋಡುವಾಗ ಅವನು ಕೆಲವೊಮ್ಮೆ ತುಂಬ ಬಲಹೀನತೆ, ಅವನು ತುಂಬ ಸೇವೆ ಮಾಡುವಂತ, ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತು ಆತನ ಸೇವೆ ಮಾಡುವಂತ ಒಂದು ದೇವ ಭಕ್ತನಾಗಿದ್ದನು. ಹೇಗೆ ಮೊದಲು ಅವನು ದೇವರ ಮಕ್ಕಳನ್ನು ದ್ವೇಷಿಸಿದ್ದನು, ಅದಕ್ಕಿಂತ ಹೆಚ್ಚಾಗಿ ಅವನು ದೇವರಿಂದ ಮಾರ್ಪಾಡುಗೊಂಡು ಅವನು ದೇವರ ಸೇವೆಯನ್ನು ಅವನು ಮಾಡುತ್ತಿರುವಾಗ ಅವನಲ್ಲಿ ಅನೇಕ ಸಾರಿ ಬಲಹೀನತೆಗಳು ಬರ್ತಿತ್ತು. ದೇಹದಲ್ಲಿ ಅವನಿಗೆ ಅನೇಕ ಬಲಹೀನತೆಗಳು ಬರ್ತಿತ್ತು. ಅನೇಕ ಬಲಹೀನತೆಗಳು ಬರುವಾಗಲೂ ಅವನು ಪ್ರಾರ್ಥಿಸಿದ್ದ, ದೇವರ ಕೃಪೆಗೋಸ್ಕರ ಪ್ರಾರ್ಥಿಸುತ್ತಿದ್ದವನು. ಅವನು ಹೀಗೆ ಹೇಳ್ತಿದ್ದ, ದೇವರೇ, ನನ್ನ ಶರೀರದಲ್ಲಿ ಶೂಲ ಹುಟ್ಟಿದೆಯೋ ಎಂಬಂತೆ ನನಗೆ ವಾಸ ಆಗ್ತದೆ. ದೇವರೇ, ಈ ಒಂದು ಶೂಲ ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ, ಹಾಲೆಲೂಯಾ, ದೇವರೇ ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗ್ತದೆ. ಇಲ್ಲಿ ಬಂದ ಎಷ್ಟೋ ಮಂದಿ ಹೇಳ್ತೀರಿ, ನನಗೆ ಬಲಹೀನತೆ ಉಂಟು ದೇವರೇ, ನನ್ನಲ್ಲಿ ಕೊರತೆ ಉಂಟು, ನಾನು ಬಲಹೀನಳು. ಕರ್ತನೇ, ಹಲ್ಲೆಲೂಯಾ, ನೀನು ಮಾತ್ರ ಬಲಪಡಿಸುವಂತ ದೇವರು. ಆತನ ಶಕ್ತಿಯನ್ನು ಹಲ್ಲೆಲೂಯಾ ನೀವು ಹೊಂದಿಕೊಳ್ಳಬೇಕು. ಯಾಕೆಂದ್ರೆ ಬಲಹೀನತೆಯಲ್ಲೇ ಬಲವು, ಆತನ ಬಲವು ಪೂರ್ಣ ಸಾಧಕವಾಗುತ್ತದೆ. ನನ್ನನ್ನು ಬಲಗೊಳಿಸು ಸ್ವಾಮಿ, ನನಗೆ ನಿನ್ನ ಕೃಪೆಯನ್ನು ಕೊಡು ಎಂಬುದಾಗಿ ಯಾರೆಲ್ಲ ಇಲ್ಲಿ ಕೇಳ್ತೀರೋ ಅವರೆಲ್ಲರನ್ನು ಕರ್ತನು ಮುಟ್ಟುವಾತನಾಗಿದ್ದಾನೆ. ಯಾಕೆಂದ್ರೆ ಆತನು ಸರ್ವಶಕ್ತನಾದ ದೇವರು. ಆತನಿಗೆ ಹರಿಯದ ಕಾರ್ಯ ಒಂದು ಇಲ್ಲ. ಅಂತರಿಂದ್ರಿಯವನ್ನು ಪರಿಶೋಧಿಸುವಂತ ದೇವರಾತನಾಗಿದ್ದಾನೆ. ನೀವಿಲ್ಲಿ ಕೂತ್ಕೊಂಡಿರ್ಬಹುದು, ಆದರೆ ನೀವು ನಿಮ್ಮಷ್ಟಕ್ಕೆ ಯೋಚನೆ ಮಾಡ್ತಿದ್ದು, ದೇವರೇ, ನನಗೆ ಈ ಬಲಹೀನತೆ ಉಂಟಲ್ಲ ಸ್ವಾಮಿ, ಇದರಿಂದ ನನಗೆ ಬಿಡುಗಡೆ ಬೇಕಲ್ಲವೋ ಕರ್ತನೆ, ನಿನ್ನ ಕೃಪೆ ನನಗೆ ಬೇಕೆಂಬುದಾಗಿ ನೀವು ಅಂತರಂಗದೊಳಗೆ ನೀವು ಮಾತಾಡುವಾಗ, ಅಂತರಂಗದಲ್ಲಿ ನಡೆಯುವ ಕಾರ್ಯವನ್ನು ನೋಡಿ ದೇವರ ಅದಕ್ಕೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ಕುಗ್ಗಬೇಡಿರಿ, ದೇವರಲ್ಲಿ ನೀವು ಶಕ್ತರಾಗಿ ಇದ್ದು ನಿಲ್ಲಿಕ್ಕಾಗುವಂತೆ ಆ ಪವಿತ್ರಾತ್ಮನ ಶಕ್ತಿಯನ್ನು ಆತನು ಸುರಿಸುವುದು ಮಾತ್ರವಲ್ಲ, ಅದ್ಭುತವಾಗಿ ನಿಮ್ಮನ್ನು ದೇವರು ನಡೆಸಿ ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ನೀವು ಸಹೋದರಿಯರು ಎದ್ದೇಳಬೇಕು, ದೇವರಿಗೋಸ್ಕರ ಎದ್ದೇಳಬೇಕು, ಆತನ ವಾಕ್ಯವನ್ನು ಹೊತ್ತುಕೊಂಡು ಹೋಗುವಂತ ಸಾಧನಗಳಾಗಬೇಕು. ಯಾಕೆಂದ್ರೆ ಹೇಳಿದ, ಲೋಕದ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಬೇಕೆಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ ಕಡೆಯ ವಚನದಲ್ಲಿ ದೇವರು ಹೇಳಿದ ಪ್ರಕಾರವಾಗಿ ನೀವು ಕೂಡ ಸುವಾರ್ತೆಯನ್ನು ಹೊತ್ತುಕೊಂಡು ಎಲ್ಲ ದೇಶ, ಪಟ್ಟಣ, ನಗರ ಎಲ್ಲ ಕಡೆಗೂ ಹೋಗ್ಲಿಕ್ಕಾಗುವಂತೆ ದೇವರು ಕೂಡ ನಿಮಗೂ ಕೂಡ ಅಲ್ಲಿ ಆತನ ಕೃಪೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಅಂತ ಕೃಪೆಯನ್ನು ನೀವು ಹೊಂದಿದವರಾಗಿಕೊಂಡು ಅಲ್ಲಿ ಆತನಲ್ಲಿ ಇದ್ದುಕೊಂಡು, ನಾನು ಆತನಲ್ಲಿ ಜೀವಿಸ್ತೇನೆ, ನಾನು ಆತನಲ್ಲಿ ಚಲಿಸ್ತೇನೆ, ನಾನು ಆತನಲ್ಲಿ ನಡೆಯುತ್ತೇನೆ ಎಂಬುದಾಗಿ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡು ಕರ್ತನಲ್ಲಿ ಶಕ್ತರಾಗಿ ನೀವು ನಿಲ್ಲುವಾಗ ಆತನು ನಿಮ್ಮ ಬಲಹೀನತೆಯಲ್ಲಿ ಬಲವನ್ನು ಕೊಡುವಂತ ದೇವರಾಗಿದ್ದಾನೆ. ನೋಡಿ, ಪೌಲನ ಎಷ್ಟು ಬಲಹೀನತೆ ಇತ್ತು ಅವನಿಗೆ.
ಅವನ ಕ್ರಿಸ್ತನಿಗೋಸ್ಕರ ಎಷ್ಟು ಶ್ರಮೆ ಪಟ್ಟ. ಅವನನ್ನೊಮ್ಮೆ ನೀವು ಯೋಚಿಸಿ ನೋಡಿ, ಅವನ ಸ್ಥಿತಿಯನ್ನು ಯೋಚಿಸಿ ನೋಡಿ. ಬಲಹೀನತೆ, ಅನೇಕ ವೇಳೆಗಳಲ್ಲಿ ಅವನು ಪೆಟ್ಟು ತಿಂದ ಎಂಬುದಾಗಿ ನೋಡ್ತೇವೆ. ಅನೇಕ ವೇಳೆಗಳಲ್ಲಿ ಅವನು ಇವರಿಗೋಸ್ಕರ ಸೇವೆಗೆ ಹೋಗುವಾಗ ಹಡಗು ಒಡೆದು ಆ ಸಮುದ್ರದಲ್ಲಿ ದಿವಸಗಳನ್ನು ಕಳೆದ ಎಂಬುದಾಗಿ ನೋಡುತ್ತೇವೆ. ಎಷ್ಟು ಒಳ್ಳೆಯ ದೇವರು! ಅಂತ ಪೌಲನನ್ನು ದೇವರು ನಡೆಸಿದನಲ್ಲವೋ ಆ ಒಂದು ಪರಿಸ್ಥಿತಿಗಳಲ್ಲಿ, ಅವನ ಮರಣಕರ ಆ ಸಮಯಗಳಲ್ಲೆಲ್ಲ ದೇವರು ಅದ್ಭುತವಾಗಿ ನಡೆಸಿದ. ಮೆಲೆತೆಂಬ ದ್ವೀಪದಲ್ಲಿ ಕೂಡ ಅವನು ಆ ಪಟ್ಟಣಕ್ಕೆ ಹೋದಾಗಲೂ ಕೂಡ ಅಲ್ಲಿ ಅವನ ಕೈಗೆ ಹಾವು ಸುತ್ತುಕೊಂಡಿದ್ದ ಎಂಬುದಾಗಿ ನಾವು ನೋಡುತ್ತೇವೆ. ಆ ಜನರೆಲ್ಲರೂ ಹೇಳಿದರು, ಇವನು ಪಾಪಿ ಎಂಬುದಾಗಿ, ಇವನು ಏನೋ ದ್ರೋಹ ಮಾಡಿದಾನೆ ಎಂಬುದಾಗಿ. ಆದರೆ ನನ್ನ ದೇವರಿಗೆ ಗೊತ್ತುಂಟು, ಇವನು ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗುವಂತ ಒಂದು ಸಾಧಕನು, ಇವನು ನನ್ನ ಸುವಾರ್ತೆ ಸಾರುವಂತಹ ಒಂದು ಮಗನು ಎಂಬುದಾಗಿ. ಅಲ್ಲೇಲೂಯಾ! ದೇವರು ತಕ್ಷಣವಾಗಿ ಅವನಿಗೊಂದು ದೊಡ್ಡ ಬಿಡುಗಡೆಯಲ್ಲಿ ಕೊಟ್ಟು ಆ ಜನರೆಲ್ಲರೂ ಅವನನ್ನು ನಂಬುವಂತೆ, ಅವನ ದೇವರನ್ನು ನಂಬುವಂತೆ ದೇವರು ದೊಡ್ಡ ಕಾರ್ಯವನ್ನು ಅವನ ಜೀವಿತದಲ್ಲಿ ನಡೆಸಿದ್ದಾರೆ. ಇಂದು ಕೂಡ ನಮ್ಮ ಜೀವಿತದಲ್ಲಿ ಏನೇ ಬಲಹೀನತೆ ಇರಲಿ, ಏನೇ ಕೊರತೆ ಇರಲಿ, ಹೇಳಿಕೊಳ್ಳದಂತ ಏನೇ ಅವಸ್ಥೆಗಳಿರಲಿ, ಅವೆಲ್ಲವುಗಳಿಂದ ಕರ್ತನು ಮಾತ್ರ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಮಾತ್ರವಲ್ಲದೆ ತನ್ನ ಕೃಪೆಯನ್ನು ಅಧಿಕವಾಗಿ ನಿಮ್ಮ ಮೇಲೆ ಸುರಿಸುವಂತ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಆತನೆಡೆಗೆ ಬರುವ ನಾವು, ಆತನ ಪಾದ ಸಾನ್ನಿಧ್ಯದೆಡೆಗೆ ಬರುವ, ನಿನ್ನ ಕೃಪೆ ಬೇಕು ಸ್ವಾಮಿ ನನಗೆ, ನೀನಿಲ್ಲದೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನೀನಿಲ್ಲದೆ ನನ್ನ ಈ ರೋಗ ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನೀನು ನನಗೆ ಬೇಕು, ನೀನು ನನ್ನನ್ನು ಮುಟ್ಟುತ್ತದೆ, ನೀನು ಮುಟ್ಟಿದರೆ ಒಂದು ದೊಡ್ಡ ಕಾರ್ಯ ನನ್ನಲ್ಲಿ ಸಂಭವಿಸುತ್ತದೆ ಎಂಬುದಾಗಿ ಎಷ್ಟು ಜನ ಹೇಳ್ತೀರಿ? ದೇವರು ಈಗಲೇ ನಿಮ್ಮನ್ನು ಮುಟ್ಟುವಾತನಾಗಿದ್ದಾನೆ. ಆತನ ಶಕ್ತಿಯಲ್ಲಿ ಪ್ರವಹಿಸುವುದಂತಾಗಿದೆ. ಹಲ್ಲೆಲೂಯಾ! ಆತನ ಶಕ್ತಿಯನ್ನು ಹಲ್ಲೆಲೂಯಾ ಈ ಸ್ಥಳದಲ್ಲಿ ಪ್ರವಹಿಸ್ತಾ ಉಂಟು. ಆತನ ಕೃಪೆ ನಿಮ್ಮ ಮೇಲೆ ಇಳಿದು ಬರ್ತಾ ಉಂಟು. ದೇವರ ಮಕ್ಕಳೇ, ಸಹೋದರಿಯರೇ, ಬಲ ಹೊಂದಿರಿ, ಆತನಲ್ಲಿ ಬಲ ಹೊಂದಿರಿ. ನಮಗೆ ಬಲ ಹೊಂದುವುದು ಪವಿತ್ರಾತ್ಮನ ಶಕ್ತಿ ಮಾತ್ರ, ಪವಿತ್ರಾತ್ಮ ಮಾತ್ರ. ಹಲ್ಲೆಲೂಯಾ! ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ಆದಿ ಶತಮಾನದಲ್ಲಿ ಇಳಿದು ಬಂದ ಅದೇ ಪವಿತ್ರಾತ್ಮನ ಶಕ್ತಿಯು ಇಂದು ನಮ್ಮ ಮಧ್ಯದಲ್ಲಿ ಚಲಿಸುವಂತದಾಗಿದೆ, ಪ್ರತಿಯೊಬ್ಬರಲ್ಲಿ ಮಾತಾಡುವಂತದಾಗಿದೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಕಾರ್ಯವನ್ನು ನಡೆಸಲು ಶಕ್ತವಾಗಿದೆ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು! ಪವಿತ್ರಾತ್ಮನ ಮೂಲಕವಾಗಿ ಆತನು ನಮ್ಮನ್ನು ಅಲ್ಲಿ ನಿಮ್ಮೆಲ್ಲರನ್ನು ನಡೆಸಲು ಶಕ್ತನಾಗಿದ್ದಾನೆ. ನಾವು ಸಾಮಾನ್ಯರನ್ನು ನಾವು ಎಣಿಸಬಹುದು, ಆದರೂ ನಾವು ಸಾಮಾನ್ಯರಲ್ಲ ಪ್ರಿಯರೇ, ನಾವು ಸಾಮಾನ್ಯರಲ್ಲ ಸಹೋದರಿಯರೇ. ನಾವು ದೇವರಿಂದ ಉಪಯೋಗಿಸಲ್ಪಡುವಂತಹ ಒಂದು ಸಾಧನಗಳು. ದೇವರಿಗೆ ನಾವು ಉಪಯೋಗವಾಗಬೇಕು. ಈ ಲೋಕದಲ್ಲಿ ನಮ್ಮನ್ನು ದೇವರು ಇಟ್ಟದ್ದು ಯಾಕೆ? ಆತನಿಗೆ ಉಪಯೋಗವಾಗುವ ಒಂದೊಂದು ಪಾತ್ರೆಗಳು. ನೀವು ಸುವಾರ್ತೆಗೆ ಒಬ್ಬರಿಗೊಬ್ಬರು ಹೇಳಿರಿ, ದೇವರ ಸುವಾರ್ತೆಗೆ ಹೇಳಿರಿ. ದೇವರ ಹೆಚ್ಚಿನ ಕೃಪೆಯನ್ನು ನಿಮ್ಮ ಜೀವಿತದಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಇಲ್ಲಿ ನಾವು ನೋಡುತ್ತೇವೆ, ಹನ್ನಳು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು, ಹನ್ನಳು ದೇವರ ಕೃಪೆಯನ್ನು ಹೊಂದಿದವಳಾಗಿದ್ದಳು. ಆದರೆ ಇಲ್ಲಿ ನೋಡ್ತೇವೆ, ಅವಳಿಗೆ ಒಂದು ಕೊರತೆ ಇತ್ತು ಎಂಬುದಾಗಿ. ಅವಳಿಗೊಂದು ಕೊರತೆ ಇತ್ತು. ದೇವರ ಮಕ್ಕಳು ಯಾವಾಗ ಸಹ ದೇವರ ಜೊತೆಯಲ್ಲಿ ನಡೆಯುವಾಗ ಅನೇಕ ಸಮಸ್ಯೆಗಳಲ್ಲ, ಅನೇಕ ಕೊರತೆಗಳಿರ್ತದೆ, ಹೌದು. ಆದರೆ ದೇವರು ನೋಡುವಂಥ ದೇವರು, ಹೃದಯ ನೋಡುವಂಥ ದೇವರು, ಎಲ್ಲವನ್ನು ಪರೀಕ್ಷೆ ಮಾಡುವಂಥ ದೇವರು, ಪ್ರತಿಯೊಬ್ಬರ ಆಲೋಚನೆಗಳನ್ನು ತಿಳಿದಂಥ ದೇವರು. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಒಂದೊಂದು ಕೊರತೆ ಉಂಟು. ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆದಿರುವುದಾಗಿ. ಅವನು ಹೇಳಲಿಕ್ಕೆ ಕಾರಣ ಉಂಟು. ಅವನು ಅರಣ್ಯದಲ್ಲಿರುವಾಗ ಅವನ ಜೊತೆ ಯಾರೇ ಇರಲಿಲ್ಲ. ಅವನು ಒಬ್ಬಂಟಿಗನಾಗಿ ತಂದೆ ತಾಯಿಯಿಂದ ಬೇರ್ಪಡಿಸಲ್ಪಟ್ಟು, ತನ್ನ ಸಹೋದರಿಯಿಂದ ಬೇರ್ಪಡಿಸಲ್ಪಟ್ಟು ಅವನು ಅರಣ್ಯದಲ್ಲಿ ಒಬ್ಬಂಟಿಗನಾಗಿದ್ದೆ. ಅವನಿಗಲ್ಲಿ ಆಹಾರ ಇರಲಿಲ್ಲ, ಅವನಿಗೆ ಯಾವ ಒಂದು ಸೌಕರ್ಯ ಕೂಡ ಅಲ್ಲಿ ಇರಲಿಲ್ಲ. ಆದರೆ ಅವನು ನಂಬಿದ್ದು ತನ್ನ ದೇವರನ್ನು. ಯಾಕೆಂದರೆ ಅವನು ದೇವರ ಸಾನ್ನಿಧ್ಯದಲ್ಲಿರುವಂತಹ ಒಬ್ಬ ದೇವ ಭಕ್ತನಾಗಿದ್ದನು. ಚಿಕ್ಕ ಪ್ರಾಯದಲ್ಲಿ ಅವನೆಂತ ಮಾಡ್ತಿದ್ದ ಅಂತ ಹೇಳಿದ್ರೆ, ದೇವರಿಗೆ ಕಿನ್ನರಿಯನ್ನು ನುಡಿಸುತ್ತಾ ಆತನ ಸಾನ್ನಿಧ್ಯದಲ್ಲಿ ಹರ್ಷಿಸುತ್ತಾ ಇದ್ದಂಥ ದೇವ ಭಕ್ತನಾಗಿದ್ದನು. ಇವತ್ತಿನ ದಿವಸದಲ್ಲಿ ಸಹೋದರಿಯರೇ, ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸುತ್ತಿದ್ದೀರಿ? ಯಾವ ರೀತಿಯಲ್ಲಿ ಅವರನ್ನು ಪೋಷಣೆ ಮಾಡ್ತಿದ್ದೀರಿ? ದೇವರ ಭಯಭಕ್ತಿ ಆ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಉಂಟು? ಪರೀಕ್ಷೆ ಮಾಡುವ. ಆದರೆ ದಾವೀದ ತನ್ನಷ್ಟಕ್ಕೆ ತಾನು ದೇವರಲ್ಲಿದ್ದುಕೊಂಡು ಆತನು ಬೆಳೀತಿದ್ದ. ಅವನಿಗೆ ದೇವರ ದಯೆ ಇತ್ತು, ದೇವರ ಕೃಪೆ ಇತ್ತು. ಅವನಿಗೆ ಏನೇ ಕೊರತೆ ಇದ್ರೂ ಕೂಡ ದೇವರದನ್ನು ಪ್ರೊವೈಡ್ ಮಾಡ್ತಿದ್ದ, ದೇವರನ್ನು ಅದನ್ನು ಸಂಧಿಸ್ತಿದ್ದ. ಯಾರು ದೇವರ ಕೃಪೆಯನ್ನು ಹೊಂದುತ್ತಾರೋ, ಯಾರು ದೇವರ ದಯೆಯನ್ನು ಹೊಂದುತ್ತಾರೋ ಅವರ ಕೊರತೆಗಳನ್ನು ದೇವರು ಮಾತ್ರ
ನೀಗಿಸುವಂತವನಾಗಿದ್ದಾನೆ. ನಾವು ನೆನೆಸ್ಬೋದು, ಹನ್ನಳಿಗೆ ಮಕ್ಕಳಿಲ್ಲಲ್ಲ, ಅವಳು ಮಾಡಿದ ಪಾಪ ಇದ್ದಿರ್ಬೋದಾ ಎಂಬುದಾಗಿ. ನಿಜವಾಗಿ ಹನ್ನಳು ಒಂದು ಪ್ರಾರ್ಥಿಸುವಂತ ಮಹಿಳೆ, ಆದರೆ ದೇವರು ಅವಳ ಗರ್ಭವನ್ನು ಮುಚ್ಚಿದ್ದನು. ದೇವರು ಅವಳ ಗರ್ಭವನ್ನು ಮುಚ್ಚಿದದು ನಿರಂತರವಾಗಿ ಅಲ್ಲ. ದೇವರು ಅವಳಿಂದ ಬಯಸಿದ್ದು ಇನ್ನೂ ಹೆಚ್ಚಾಗಿ ಅವಳು ನನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಂತವಳಾಗಬೇಕೆಂಬುದಾಗಿ ದೇವರು ಬಯಸಿದನು. ನಿಮ್ಮೆಲ್ಲರ ಕೂಡ ದೇವರು ಬಯಸುವುದಿದೆ, ಇನ್ನು ಹೆಚ್ಚಾಗಿ ನನ್ನ ಮಕ್ಕಳು ನನ್ನ ಸಾನ್ನಿಧ್ಯದಲ್ಲಿ ಇರಬೇಕು, ನನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ಮಕ್ಕಳಾಗಬೇಕು ಎಂಬುದಾಗಿ ದೇವರು ಬಯಸುವ ಆತನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಬಾಗಿಲುಗಳು ಅದು ಮುಚ್ಚಿರಬಹುದು, ಅದು ಆಶೀರ್ವಾದದ ಬಾಗಿಲುಗಳಾಗಿರಬಹುದು, ಅದು ಅನಾರೋಗ್ಯದ ಬಾಗಿಲುಗಳಾಗಿರಬಹುದು, ಅಥವಾ ಮಕ್ಕಳ ಬಾಗಿಲುಗಳಾಗಿರ್ಬೋದು. ದೇವರು ಪ್ರಾರ್ಥನೆಯ ಮೂಲಕವಾಗಿ ಎಲ್ಲ ಬಾಗಿಲುಗಳನ್ನು ತೆರೆಯುವಾತನಾಗಿದ್ದಾನೆ. ಯಾಕೆಂದ್ರೆ ಆತನು ತೆರೆಯುವಂತ ದೇವರು, ಓಪನ್ ಮಾಡುವಂತ ದೇವರು, ಬಾಗಿಲುಗಳನ್ನು ತೆರೆಯುವಂತ ದೇವರು. ಯಾಕೆಂದ್ರೆ ಆತನು ಪರಿಶುದ್ಧನಾದ ದೇವರು, ದಾವೀದನ ಬೀಗದ ಕೈಯುಳ್ಳ ಆತನಾಗಿದ್ದಾನೆ. ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚಿರುವವನಾಗಿರುವ ಆತನಾಗಿದ್ದಾನೆ. ಅಂತ ದೇವರನ್ನು ನಾವು ಹಾಲೆಲೂಯಾ ಕೊಂಡಾಡುವಂಥದ್ದು, ಆತನ ದಯೆಯನ್ನು ಅಪೇಕ್ಷಿಸುವಂಥದ್ದು, ಆತನ ಕೃಪೆ ಇನ್ನೂ ಹೆಚ್ಚಾಗಿ ಹೊಂದಬೇಕಾಗುವಂಥದ್ದು ಎಷ್ಟೊಂದು ಭಾಗ್ಯಕರವಾದದ್ದು. ಹಾಲೆಲೂಯಾ. ಹನ್ನಳು ದೇವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಹಾಲೆಲೂಯಾ ದೇವರ ಕೃಪೆಯನ್ನು, ದೇವರ ದಯೆಯನ್ನು ಹೊಂದಿದಂತಹ ಒಂದು ದೇವರ ಭಕ್ತಿಯಾಗಿದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲದೀಗ ಪೆನ್ನಿನಳ ಜೀವಿತವನ್ನು ನೋಡುವಾಗ ಅವಳಿಗೆ ಎಷ್ಟು ಮಂದಿ ಮಕ್ಕಳಿದ್ರು? 10 ಮಂದಿ ಮಕ್ಕಳಿದ್ದರು. ನಾವು ನೋಡ್ತೇವೆ, ದೇವರು ಪೆನ್ನಿನಳಿಗೆ ಎಷ್ಟು ಮಂದಿಯನ್ನು ಕೊಟ್ಟಿದ್ರು? 10 ಮಕ್ಕಳನ್ನು ಕೊಟ್ಟಿದ್ರು. ಎಷ್ಟೊಂದು ಭಾಗ್ಯಕರವಾದದಲ್ವಾ, ಎಷ್ಟೊಂದು ಆಶೀರ್ವಾದವಲ್ಲವ. ಆದರೆ ನೋಡ್ತೇವೆ, ಪೆನ್ನಿನಳ ಜೀವಿತವನ್ನು ನಾವು ನೋಡುವಾಗ ಅವಳು ಲೋಕದ ರೀತಿಯ ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದಳು. ಲೋಕದ ರೀತಿಯಲ್ಲಿ ಅವಳು ಜೀವಿಸುವಂತ ಒಂದು ಸ್ತ್ರೀಯಾಗಿದ್ದಳು. ಇವಳು ಯಾವಾಗಲೂ ಹನ್ನಳನ್ನು ನಿಂದಿಸ್ತಿದ್ದಳು. ನೀನು ಬಂಜೆ, ನಿನಗೆ ಮಕ್ಕಳಿಲ್ಲ ಎಂಬುದಾಗಿ ನಿಂದನೆ ಮಾಡ್ತಿದ್ರು. ಅಂದ್ರೆ ಯಾವಾಗಲೂ ದೇವರನ್ನು ನಿಂದಿಸುವವರು ಹೇಗಿರ್ತಾರೆ? ಅವರು ಲೋಕದ ಒಂದು ವಿಷಯಗಳಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ನಾವು ನೋಡ್ತೇವೆ, ಕೀರ್ತನೆ 1:1 ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನೆಂಬುದಾಗಿ. ಇಲ್ಲಿ ನೋಡ್ತೀವಿ, ಎಷ್ಟೋ ಧನ್ಯನವನು. ಹಾಲೆಲೂಯಾ. ಹಾಗಾದ್ರೆ ಪೆನ್ನಿನಳ ಎಂತ ಮಾಡ್ತಿದ್ದಳು? ಅವಳು ಲೋಕದ ವಿಷಯಗಳಲ್ಲಿ ಅವಳು ಬಿದ್ದು ಹೋಗಿದ್ದು. ಆದ್ರೆ ಹನ್ನಳಾದರೂ ಎಷ್ಟೋ ಧನ್ಯಳಾಗಿದ್ದವಳು. ಅವಳು ಹೇಗಿದ್ದ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು ಎಂಬುದಾಗಿ. ಅಂದ್ರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಮರ ಇರುವಾಗ ಯಾವಾಗ ಸೆಂತಾಗಿರ್ತದೆ? ಹಸಿರಾಗಿರ್ತದೆ ಅಲ್ವಾ? ತುಂಬಾ ಹಸಿರಾಗಿರ್ತದೆ. ಹಾಗೆ ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ಆ ಪರಿಶುದ್ಧಾತ್ಮನ ನಮಗೆ ಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮನ ಒಂದು ಸ್ಪರ್ಶ, ಆ ಒಂದು ಜೀವ ಜಲವನ್ನು ಆತನ ನಮಗೆ ಸುರಿಸುವಾತನಾಗಿದ್ದಾನೆ. ಆ ಜೀವ ಜಲದ ಬುಗ್ಗೆಯಿಂದ ನಾವು ದಿವಸವು ನಾವು ಬಾಡಿ ಹೋಗದೆ ಆತನ ಸಾನ್ನಿಧ್ಯದಲ್ಲಿ ನಾವು ಪ್ರಕಾಶಿಸುವಂತೆ ಆತನು ಮಾಡಿದ್ದಾನೆ. ಇಲ್ಲಿ ಪೆನ್ನಿನಳು ಯಾವಾಗಲೂ ಹನ್ನಳನ್ನು, ನೀನು ಮಂಜೆ, ಮಕ್ಕಳಿಲ್ಲದವಳು, ನಿನಗೆ ಮಕ್ಕಳಿಲ್ಲ ಎಂಬುದಾಗಿ ಅವಳನ್ನು ನೋಯಿಸುವಂಥದ್ದನ್ನು ನಾವಿಲ್ಲಿ ನೋಡುತ್ತೇವೆ. ಇಲ್ಲಿ ಹನ್ನಳು ಮಾತ್ರ ಅವಳ ಜೊತೆಯಲ್ಲಿ ಜಗಳವಾಡಲಿಲ್ಲ, ಅವಳಿಗೆ ಮುಯ್ಯಿ ತೀರಿಸಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಅದು ನನಗೆ ಬಿಡಿರಿ, ನಾನು ಅದನ್ನು ನೋಡಿಕೊಡುತ್ತೇನೆ ಎಂಬುದಾಗಿ ದೇವರು ಹನ್ನಳ ಜೊತೆ ಇದ್ದದರಿಂದ ಹನ್ನಳು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅವಳು ದೇವರಿಂದ ನಡೆಸಲ್ಪಟ್ಟಳು. ಯಾಕೆಂದರೆ ಅವಳು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು, ಅವಳು ದೇವರ ಕೃಪೆಯನ್ನು ಹೊಂದಿದವಳಾಗಿದ್ದಳು. ನೋಡಿ, ಅಲ್ಲಿ ಸಮುವೇಲನ ಪುಸ್ತಕದ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಏನು ಹೇಳ್ತದೆ ನೋಡಿ. ಪೆನ್ನಿನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅವನು ಪ್ರತಿ ವರ್ಷವೂ ಸೇನಾಧೀಶನಾದ ಯೆಹೋವನನ್ನು ಆರಾಧಿಸಲಿಕ್ಕೆ ಅವನು ಕುಟುಂಬ ಸಮೇತವಾಗಿ ದೇವರ ಸಾನ್ನಿಧ್ಯಕ್ಕೆ ಅಲ್ಲಿ ಹೋಗುತ್ತಿದ್ದನೆಂಬುದಾಗಿ. ಇದು ನಾವು ನೋಡ್ತೇವೆ, ಹಳ ಒಡಂಬಡಿಕೆ ಕಾಲದಲ್ಲಿ ಕೂಡ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ, ತಾನು ವಾಸ ಮಾಡುವುದಕ್ಕಾಗಿ, ನಿಮ್ಮೆಲ್ಲ ಕುಲಗಳಿಂದಲೂ ಆದುಕೊಳ್ಳುವ ಸ್ಥಳದಲ್ಲಿ
ಆರಾಧನೆಯನ್ನು ನಡೆಸಬೇಕೆಂಬುದಾಗಿ ಆತನ ಮೋಶೆಯ ಮೂಲಕವಾಗಿ ಆತನು ಹೇಳಿದ್ದನ್ನು ನಾವು ನೋಡುವವರಾಗಿದ್ದೇವೆ. ಇಸ್ರಾಯೇಲರಿಗೆ 3 ಜಾತ್ರೆಗಳಿದ್ದೆಂಬುದಾಗಿ ನೋಡ್ತೇವೆ. ಕಳೆದ ಸಾರಿ ಸೇವಕರನ್ನು ಇಲ್ಲಿ ಪ್ರಸಂಗದಲ್ಲಿ ಹೇಳಿದ್ದನ್ನು ನಾನು ನೆನಪು ಮಾಡ್ತೇನೆ. 1 ಪಸ್ಕ ಹಬ್ಬದ ಜಾತ್ರೆ, 2 ಪಂಚಾಶತಮದ ಜಾತ್ರೆ, 3 ಪರ್ಣಶಾಲೆಗಳ ಜಾತ್ರೆ ಎಂಬುದಾಗಿ. ಇದರಲ್ಲಿ ಪಸ್ಕ ಹಬ್ಬದ ಜಾತ್ರೆ ಅದು ಕುಟುಂಬ ಸಮೇತವಾಗಿ ಅಲ್ಲಿ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರನ್ನು ಆರಾಧಿಸುವಂಥದ್ದು. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಪಸ್ಕ ಹಬ್ಬದ ಜಾತ್ರೆಗೆ ಎಲ್ಲಿ ಹೋಗ್ತಿದ್ದ? ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಆತನು ಯೆರೂಸಲೇಮಿಗೆ ಹೋದನೆಂಬುದಾಗಿ ಇದಕ್ಕೆ ಯೇಸು ಸ್ವಾಮಿ ಮಾದರಿಯಾಗಿದ್ದಾನೆ. ನಾವು ನೋಡ್ತೇವೆ, ನಾವು ಕೂಡ ಅಲ್ಲೂ ಆತನ ಸಾನ್ನಿಧ್ಯಕ್ಕೆ ಕುಟುಂಬ ಸಮೇತವಾಗಿ ಬಂದು ಆತನನ್ನು ಆರಾಧಿಸಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ಯಾಕೆಂದರೆ ಆರಾಧನೆಯಲ್ಲಿ ಎಲ್ಲ ಕುಟುಂಬವಾಗಿ ಆರಾಧಿಸುವುದು ಅದೊಂದು ದೊಡ್ಡ ಆಶೀರ್ವಾದವಾಗಿದೆ. ಅದು ನಮ್ಮ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದವಾಗಿದೆ. ಅದಕ್ಕೋಸ್ಕರ ಸಹೋದರಿಯರೇ, ನೀವೆಲ್ಲರೂ ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಕುಟುಂಬ ಸಮೇತವಾಗಿ ಬಂದು ದೇವರನ್ನು ಆರಾಧಿಸಿರಿ. ದೇವರು ಅದರಲ್ಲಿ ಮಹಿಮೆ ಹೊಂದುವವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಹನ್ನಳಿಗೆ ದೇವರು ಒಂದು ಒಳ್ಳೆಯ ಗಂಡನನ್ನು ಕೊಟ್ಟಿದ್ದು, ತುಂಬಾ ಪ್ರೀತಿಸುವಂತ ಗಂಡ. ಯಾಕೆಂದ್ರೆ ಎಲ್ಕಾನನ ಮೊದಲ ಹೆಂಡತಿ ಯಾರಾಗಿದ್ಲು? ಹನ್ನಳಾಗಿದ್ಲು. ಇವಳಿಗೆ ಮಕ್ಕಳು 10 ವರ್ಷಗಳ ಕಾಲ ಆಗ್ಲಿಲ್ಲ. ಅದಕ್ಕೋಸ್ಕರ ಒಂದು ವೇಳೆ ಹನ್ನಳೆ ಹೇಳಿರ್ಬಹುದು ಮದುವೆ ಆಗಲಿಕ್ಕೆ. ಅದಕ್ಕೋಸ್ಕರ ಅವನು ನೆಕ್ಸ್ಟ್ ಪೆನ್ನಿನಳನ್ನು ಮದುವೆ ಆಗ್ತಾನೆ. ನಿಜವಾಗಿ ನೋಡುವುದಾದ್ರೆ ಹನ್ನಳು ಅವನಿಗೆ ಆಶೀರ್ವಾದವಾಗಿದ್ದಳು ಎಂಬುದಾಗಿ. ಪೆನ್ನಿನಳು ಅವಳನ್ನು ವಂದಿಸುವ ಸಮಯದಲ್ಲೆಲ್ಲ ಎಲ್ಕಾನನ ಅವಳನ್ನು ಸಮಾಧಾನ ಪಡಿಸ್ತಿದ್ದ. ಅವನಿಗೆ ಹೇಳ್ತಿದ್ದ, ನನಗೆ 10 ಮಕ್ಕಳಿಗಿಂತ ನೀ ನನಗೆ ಹೆಚ್ಚು ಎಂಬುದಾಗಿ ಅವಳನ್ನು ಸಮಾಧಾನ ಪಡಿಸ್ತಿದ್ದ. ಆದರೆ ನಾನು ಹೇಳ್ತೇನೆ, ಲೋಕದ ಮನುಷ್ಯರು ಸಮಾಧಾನ ಪಡಿಸಿದ್ರೆ ಅದು ನಮಗೆ ಸಮಾಧಾನ ಕೊಡುವುದಿಲ್ಲ. ದೇವರ ನಿತ್ಯ ನಿರಂತರವಾದ ಸಮಾಧಾನವು ನಮ್ಮ ಜೀವಿತದಲ್ಲಿ ಇಳಿದು ಬರುವುದಾದರೆ, ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವುದಾದರೆ, ಹಲ್ಲೆಲೂಯಾ, ಆ ಸಮಾಧಾನವನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ದೇವರು ಯೇಸು ಸ್ವಾಮಿ ಹೇಳ್ತಾನೆ, ನಾನು ಕೊಡುವ ಸಮಾಧಾನ ಅದು ನಿತ್ಯ ನಿರಂತರವಾದ ಸಮಾಧಾನ, ಅದು ಯಾರೂ ತೆಗೆಯದಂಥ ಸಮಾಧಾನ. ಅಂಥ ಸಮಾಧಾನವು ನಿಮ್ಮ ಜೀವಿತವನ್ನು ಆಳ್ವಿಕೆ ಮಾಡಲೆಂಬುದಾಗಿ ನಾನು ಹೇಳುವಳಾಗಿದ್ದೇನೆ. ಅಲ್ಲಿ ನೋಡ್ತೇವೆ, ಪ್ರತಿ ವರ್ಷವೂ ಅವನು ಕುಟುಂಬವಾಗಿ ಆ ಒಂದು ಸ್ಥಳಕ್ಕೆ ಹೋಗ್ತಿದ್ದ ದೇವರನ್ನು ಆರಾಧಿಸಲಿಕ್ಕೆ. ಆ ಕುಟುಂಬ ಸಮೇತವಾಗಿ ಹೋಗುವಾಗ ಎಲ್ಕಾನ ಇರ್ತಿದ್ದ, ಹನ್ನಳು, ಪೆನ್ನಿನಳು, ಮತ್ತೆ 10 ಜನ ಮಕ್ಕಳು. ಹನ್ನಳಿಗೆ ಎಷ್ಟು ನೋವಾಗಿರಬಹುದು. 10 ಜನ ಮಕ್ಕಳು, ಪೆನ್ನಿನಳ ಮಕ್ಕಳನ್ನು ನೋಡಿ ಎಷ್ಟೊಂದು ವ್ಯಸನಗೊಂಡಿರಬಹುದು. ನೀವೇ ನೋಡಿ ಸಹೋದರಿಯರೇ, ಇವಳ ಒಂದು ಪರಿಸ್ಥಿತಿ ಬಹಳ ಒಂದು ಕಠಿಣವಾಗಿತ್ತು. ಇವಳು ಮನೆಯಲ್ಲಿರುವಾಗ ಸಹ ಹನ್ನಳಿಗೆ ಇವಳಿಂದ ಎಂತ ಅವಮಾನ, ಇವಳಿಂದ ನಿಂದನೆ. ಇವಳು ದೇವರನ್ನು ಆರಾಧಿಸಲಿಕ್ಕೆ ಹೋಗುವಾಗ, ದೇವರ ಮಂದಿರಕ್ಕೆ ಕೂಡ ಹೋಗುವಾಗ ಇವಳಿಗೆ ಏನು? ಅದೇ ನಿಂದನೆ, ಅದೇ ಅವಮಾನ. ಎಷ್ಟೊಂದು ಸಹಿಸಾಳಲ್ವಾ ಹನ್ನಳು, ಎಷ್ಟೊಂದು ಸಹಿಸಾಳು. ಆದರೂ ಕೂಡ ಅವಳು ಹಲ್ಲೆಲೂಯಾ ದೇವರ ಸಾನ್ನಿಧ್ಯದಲ್ಲಿದ್ದುಕೊಂಡದರಿಂದ ಅವಳಿಗೆ ದೇವರ ದಯೆ, ದೇವರ ಕೃಪೆ, ಆ ಸಮಾಧಾನ ಅವಳಲ್ಲಿ ಇದ್ದದರಿಂದ ಆ ವೇದನೆಗಳ ಮಧ್ಯದಲ್ಲಿ ಕೂಡ ದೇವರು ಅವಳನ್ನು ಅದ್ಭುತವಾಗಿ ನಡೆಸಿದ್ದಾರೆ. ಇವತ್ತಿನ ದಿವಸದಲ್ಲಿ ನೀವು ಈ ವೇದನೆಗಳಲ್ಲಿ ಹೋಗುತ್ತಿದ್ದರೆ, ದೇವರು ಈ ವೇದನೆಗಳ ನಡುವಲ್ಲಿ ಅದ್ಭುತವಾಗಿ ಆತನ್ನು ನಡೆಸಲು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆಗ ಅವಳು ಹೋಗುವಂತಹ ಸ್ಥಳ, ಅಲ್ಲಿ ಯೆಹೋವನ ಒಂದು ಸೇವಕನಾದ ಏಲಿ ಆ ಒಂದು ಸ್ಥಳದಲ್ಲಿ ಇರ್ತಾನೆ. ಅವನು ಆ ಪೀಠದಲ್ಲಿ ಕೂತುಕೊಂಡಿರುವಾಗ ಅಂತ ಸಮಯದಲ್ಲಿ ಅಲ್ಲಿ ಹನ್ನಳು ಬರ್ತಾಳೆ. ಅವಳು ಬಹಳ ವ್ಯಸನದಿಂದಿರ್ತಾಳೆ. ಯಾಕೆಂತೇಳಿದ್ರೆ ಅವಳಿಗೆ ಎಲ್ಲಿ ಹೋದ್ರಿ ಸಹ ನಿಂದನೆ, ಮನೆಯಲ್ಲಿದ್ರಿ ಸಹ ನಿಂದನೆ, ಇಲ್ಲಿ ದೇವಾಲಯಕ್ಕೆ ಬಂದಾಗಲೂ, ದೇವರನ್ನು ಆರಾಧಿಸ್ಲಿಕ್ಕೆ ಬಂದಾಗಲೂ ನಿಂದನೆ. ಎಷ್ಟು ಸಹಿಸಿಕೊಳ್ಬಾರ್ದು. ನಾವು ಒಂದು ಸ್ವಲ್ಪ ಯಾರಾದರೂ ಹೇಳಿದ್ರೆ, ಅಯ್ಯೋ ಹೀಗೆ ಅವರು ನೋವು ಮಾಡಿದ್ರಲ್ಲ ಎಂಬುದಾಗಿ ಇಡೀ ದಿವಸದಲ್ಲಿ ಹೇಳುವವರಾಗಿದ್ದೇವಲ್ಲವೋ ಸಹೋದರಿಯರೇ? ಅಲ್ಲೇ ಯಾಕೆಂದ್ರೆ ನಾನು ಸಹ ಅದಕ್ಕೆ ಉದಾಹರಣೆ, ನನಗೆ ಹೇಳಿದ್ರಲ್ಲವೋ. ಆದರೆ ದೇವರ ಸಾನ್ನಿಧ್ಯದಲ್ಲಿ ಇರುವಾಗ ಅವಳೆಲ್ಲವನ್ನು ಮರೆತು, ಆ ನಿಂದನೆಯನ್ನು ಮರೆತು. ಆದರೆ ಇಲ್ಲಿ ಪ್ರತಿ ವರ್ಷವೂ ಎಲ್ಕಾನನು ಆ ಒಂದು ಸ್ಥಳಕ್ಕೆ ಬರುವಾಗ ಇವಳಿಗೆ ಹಾಗೆಯೇ ಆಗ್ತಿತ್ತು. ಆ ವರ್ಷ ಕೂಡ ಅವಳು ಬರುವಾಗ ಅದೇ ರೀತಿ ಆಗುವಾಗ ಅವಳೆಂತ ಮಾಡಿದ್ರು, ಓಡಿ ಹೋಗಿ ಅಲ್ಲಿ ಒಂದು ದೇವರ ಆ ಪಾದಪೀಠದಲ್ಲಿ ಕೂತ್ಕೊಂಡು, ಆ ಮಂದಿರದ ಒಂದು ಸ್ಥಳದಲ್ಲಿ ಅವಳು ಕೂತ್ಕೊಂಡು ಅವಳು ಬಹು ಕಣ್ಣೀರು ಸುರಿಸಿದವಳೆಂಬುದಾಗಿ ನೋಡ್ತೇವೆ. ಸ್ವಲ್ಪ ಕಣ್ಣೀರು ಅಲ್ಲ, ಅವಳು ಸುರಿಸಿದ್ದು ಬಹು ಕಣ್ಣೀರು. ನಮ್ಮ ದೇವರು ಕಣ್ಣೀರನ್ನು ನೋಡುವಂತ ದೇವರು. ದಾವಿದನ ಕೀರ್ತನೆ ಹೇಳ್ತದೆ, ನಿನ್ನ ಕಣ್ಣೀರು ನನ್ನ ಬುದ್ದರಿಯಲ್ಲಿ
ನಿಜವಾಗಿ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಹಾಗಾದರೆ ನಮ್ಮ ಕಣ್ಣೀರನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ. ನಿಮ್ಮ ಕಣ್ಣೀರನ್ನು ನೋಡುವಂಥ ದೇವರಿದ್ದಾನೆ. ಯಾವ ಕಷ್ಟದಲ್ಲಿ ನೀವು ಹೋಗ್ತಿದ್ದೀರಿ, ಯಾವ ವೇದನೆಗಳಲ್ಲಿ ಹೋಗ್ತಿದ್ದೀರಿ, ಆ ವಿಷಯಗಳನ್ನು ನೋಡುವಂಥ ದೇವರು ಹಲ್ಲೆಲೂಯಾ ಇದ್ದಾನೆ. ಕಣ್ಣೀರನ್ನು ನೋಡುವ ದೇವರು ಒಬ್ಬನಿರುವುದಕ್ಕಾಗಿ ಸ್ತೋತ್ರ. ಹಣ್ಣಳ ಕಣ್ಣೀರನ್ನು ನೋಡಿದ ದೇವರು ಎಷ್ಟೊಂದು ಒಳ್ಳೆಯ ದೇವರು. ಅವಳ ಅಂತರಿಂದ್ರಿಯದ ಕಾರ್ಯಗಳನ್ನು ಪರಿಶುದ್ಧಾತ್ಮ ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಅಂತರಿಂದ್ರಿಯದ ರಹಸ್ಯಗಳನ್ನು ಆತನು ತಿಳಿಯಪಡಿಸಿ ಹಣ್ಣಳ ಆ ಕಣ್ಣೀರನ್ನು ದೇವರು ನೋಡಿದ್ದಾನೆ. ಅವಳು ಹೇಳ್ತಾಳೆ, ತನ್ನನ್ನು ಡೆಡಿಕೇಟ್ ಮಾಡ್ತಾಳೆ, ಅವಳು ತನ್ನನ್ನು ಒಪ್ಪಿಸಿಕೊಡ್ತಾಳೆ, ಒಂದು ಒಡಂಬಡಿಕೆಯನ್ನು ಮಾಡ್ತಾಳೆ. ಅವಳು ಹೇಳ್ತಾಳೆ, ನೀನು ನನಗೆ ಒಂದು ಮಗನನ್ನು ಕೊಡುವುದಾದರೆ ನಾನೆಂತ ಮಾಡ್ತೇನೆ, ಅದನ್ನು ನಾನು ನಿನಗೆ ಪ್ರತಿಷ್ಠೆ ಮಾಡ್ತೇನೆ. ನೀನು ನನಗೆ ಒಂದು ಮಗನನ್ನು ಕೊಡುವುದಾದರೆ ನಾನು ಅದನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಅವಳಲ್ಲಿ ದೇವರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ತಾಳೆ. ಕಣ್ಣೀರಿನ ಒಡಂಬಡಿಕೆ ಅವಳದು. ಹಲ್ಲೆಲೂಯಾ. ದೇವರು ಆ ಹೃದಯದ ಕಾರ್ಯಗಳನ್ನು ಗ್ರಹಿಸಿದಂಥ ದೇವರು ಅವಳ ಕಣ್ಣೀರಿನ ಆ ವಿಷಯಗಳನ್ನು ತನ್ನ ಪುಸ್ತಕದಲ್ಲಿ ಬರೆದಿರ್ತಾನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರಲ್ಲವೋ. ಅವಳು ದೇವರಿಗೆ ವಿಜ್ಞಾಪನೆ ಮಾಡ್ತಾಳೆ. ಆಗ ಅದನ್ನು ಅಲ್ಲಿಯ ಯಾಜಕನಾದನ್ನ ಏಲಿ ನೋಡ್ತಾನೆ. ಅವಳು ನಿಜವಾಗಿ ಅವಳು ಹೃದಯದಿಂದ ಪ್ರಾರ್ಥನೆ ಮಾಡ್ತಿದ್ಳು. ಅವಳು ಹೃದಯದಿಂದ ಪ್ರಾರ್ಥನೆ ಮಾಡುವಾಗ ಅವಳ ತುಟಿ ಮಾತ್ರ ಅಲುಗಾಡ್ತಿತ್ತು. ಆಗ ಹಲ್ಲೆಲೂಯಾ ಏಲಿ ನೆನೆಸ್ತಾನೆ, ಇವಳು ದ್ರಾಕ್ಷರಸ ಕೊಟ್ಟು ಮಕ್ಕಳಾಗಿರ್ಬೋದು ಎಂಬುದಾಗಿ. ನಮ್ಮ ಜೀವಿತದಲ್ಲೂ ಕೂಡ ಸಹೋದರಿಯರೇ, ಅನೇಕ ವೇಳೆ ನಾವು ದುಃಖದಿಂದ ವೇದನೆಯಿಂದ ನಮ್ಮ ಸಂಕಟಗಳನ್ನು ಆತನ ಪಾದದಲ್ಲಿ ಕೊಯ್ಯುವಾಗ, ನಮ್ಮ ಸಂಕಟಗಳನ್ನು ಆತನಲ್ಲಿ ಹೇಳುವಾಗ ಅನೇಕ ಜನ ನಮಗೆ ಅವಮಾನ ಮಾಡಿದರಲ್ಲವೋ, ಅನೇಕ ಜನ ನಮಗೆ ತಿರಸ್ಕಾರ ಮಾಡಿದರಲ್ಲವೋ, ಆದರೆ ನಮ್ಮನ್ನು ಹಲ್ಲೆಲೂಯಾ ನೋಡುವ ದೇವರು ಬಂದಿದ್ದಾನೆ. ನಮ್ಮ ಕೂಗನ್ನು ಕೇಳುವ ದೇವರಿದ್ದಾನೆ. ನಮ್ಮ ಅವಮಾನವನ್ನು ತೆಗೆಯುವಂಥ ದೇವರಿದ್ದಾನೆ. ತಿರಸ್ಕಾರ ಮಾಡ್ತಾರೆ, ಆ ತಿರಸ್ಕಾರವನ್ನು ಆತನು ಸಹಿಸುವ ದೇವರ ಅಲ್ಲ. ದೇವರು ನಮ್ಮ ಜೊತೆಯ ಇರುವಂತಹ ದೇವರು. ಕನ್ನಡ ಆ ದೇವರೇ ನಮ್ಮ ದೇವರಾಗಿದ್ದಾನೆ. ಆತನು ಸರ್ವಶಕ್ತನು. ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಆತನು ಅದ್ಭುತವಾಗಿ ನಡೆಸುವಂತಹ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಹನ್ನಳ ಆ ಪ್ರಾರ್ಥನೆ ಅವಳ ಕಣ್ಣೀರಿನಿಂದ ಅಲ್ಲಿ ಕೊಯ್ದಳು ಎಂಬುದಾಗಿ ನೋಡ್ತೇವೆ. ತನ್ನ ಕಣ್ಣೀರನ್ನಲ್ಲಿ ಕೊಯ್ದಳು ಎಂಬುದಾಗಿ ನೋಡ್ತೇವೆ. ದೇವ ಮಂದಿರದಲ್ಲಿ ಕೂತುಕೊಂಡು ನೀವು ಕಣ್ಣೀರು ಇಡುವಾಗ ಆ ಪ್ರತಿಯೊಂದು ಕಣ್ಣೀರಿಗೂ ದೇವರು ಉತ್ತರ ಕೊಡುವ ಆತನಾಗಿದ್ದಾರೆ. ಆ ಕಣ್ಣೀರಿನಿಂದ ಅಲ್ಲಲ್ಲಿ ಯಾವುದಕ್ಕಾಗಿ ನೀವು ಕಣ್ಣೀರು ಇಡ್ತಾರೋ ಆ ಕಣ್ಣೀರಿಗೆ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಎಷ್ಟು ಒಳ್ಳೆಯ ದೇವರು. ಅವಳು ಪ್ರಾರ್ಥನೆ ಮಾಡಿದ ನಂತರ ಯಾಜಕ ಆ ರೀತಿಯಾಗಿ ಹೇಳುವಾಗ ಅವಳಿಗೆ ನೋವಾಗ್ತದೆ. ಅವಳು ಹೇಳ್ತಾಳೆ, ಸ್ವಾಮಿ, ನಾನು ಮದ್ಯಪಾನ ಮಾಡಿ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವಳು ದೇವರ ಸಾನ್ನಿಧ್ಯದಲ್ಲಿ ಇರುವಂತಹ ಒಂದು ಪ್ರಾರ್ಥಿಸುವಂತಹ ದೇವ ಭಕ್ತಳು. ನನಗೆ ಮದ್ಯಪಾನ ಮಾಡಿ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ಅವಳು ಹೇಳ್ತಾರೆ, ನಾನು ನನ್ನ ವಿಜ್ಞಾಪನೆಯನ್ನು, ನನಗೆ ಏನು ಉಂಟು, ನನ್ನ ಹೃದಯದ ಬಯಕೆ ಏನುಂಟು, ನನ್ನ ಹೃದಯದ ಆಸೆ ಏನುಂಟು, ಈ ಪೆಣ್ಣಿನವಳು ನನಗೆ ಹೇಳ್ತಿದ್ದಾಳಲ್ಲ ಎಂಬುದಾಗಿ ಅವಳ ಯೋಚನೆ ಮಾಡಿಕೊಂಡು, ಅದಕ್ಕೋಸ್ಕರ ನಾನು ನನ್ನ ದೇವರಲ್ಲಿ ನನ್ನ ಎಲ್ಲ ವಿಷಯಗಳನ್ನು ಹೊಯ್ದು ಬಿಟ್ಟೆ. ಆಯಿತು, ನನ್ನದು ಹೊಯ್ದು ದೇವರಲ್ಲಿ ನಾನು ಪ್ರಾರ್ಥಿಸಿ ಆಯಿತು. ಅದಕ್ಕೆ ಎಲ್ಲಿ ಹೇಳ್ತಾನೆ, ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲಿನ ದೇವರು ನಿನಗೆ ಕಾರ್ಯವನ್ನು ನಡೆಸ್ತಾನೆ ಎಂಬುದಾಗಿ. ಇಲ್ಲಿ ನೋಡಿ, ದೇವರಿಗೆ ಅವಳು ವಿಧೇಯಳಾಗಿದ್ದು, ಗಂಡನಿಗೆ ಅವಳು ವಿಧೇಯಳಾಗಿದ್ದು, ಯಾಜಕನಿಗೂ ಅವಳು ವಿಧೇಯಳಾಗಿದ್ದು. ಯಾಜಕನು ಹಾಗೆ ಮಾತಾಡುವಾಗ ಅವಳು ಯಾವ ರೀತಿಯಿಂದ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ. ಅವಳು ಸಮಾಧಾನದಿಂದ ಉತ್ತರ ಕೊಟ್ಟರು. ನಾವು ಕೂಡ ಈ ಲೋಕದ ಮನುಷ್ಯರು ಅನೇಕ ವೇಳೆ ನಮಗೆ ಅನೇಕ ವಿಧಗಳಲ್ಲಿ ನಮ್ಮನ್ನು ನೋಯಿಸಬಹುದು. ಅಲ್ಲೆಲ್ಲ ನಮ್ಮ ಮೇಲೆ ತಪ್ಪು ಅಲ್ಲೆಲ್ಲ ಅಪರಾಧಗಳನ್ನು ಹಾಕ್ಬೋದು, ತಿರಸ್ಕಾರ ಮಾಡ್ಬೋದು. ಯಾವಾಗ ಸಹ ನಾವು ಅಲ್ಲೆಲ್ಲ ಅವರಿಗೆ ಏನು ಹೇಳೋದು ಬೇಡ. ನಾವು ಬಾಯಿ ಮುಚ್ಚಿಕೊಂಡು ದೇವರನ್ನು ನಾವು ಸ್ತುತಿಸುವ, ನಮ್ಮ ದೇವರಿಗೋಸ್ಕರ ನಾವು ಸ್ತೋತ್ರ ಹೇಳುವ, ಅವರಿಗೋಸ್ಕರ ಅವರನ್ನು ದೇವರೇ ನೀವು ಸರಿ ಮಾಡ್ರಿ ಎಂಬುದಾಗಿ, ಅವರ ನಿಮ್ಮ ದಾರಿಯಲ್ಲಿ ನಡೆಸಿರಿ ಎಂಬುದಾಗಿ ನಾವು ದೇವರ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಯಾರೂ ನಾಶವಾಗುವುದು ದೇವರ ಇಷ್ಟ ಅಲ್ಲ. ಪ್ರತಿಯೊಬ್ಬರು ದೇವರ ರಾಜ್ಯಕ್ಕೆ ಸೇರ್ಬೇಕೆಂಬುದಾಗಿ ದೇವರ ಇಷ್ಟವಾಗಿದೆ. ಇಲ್ಲಿ ಹನ್ನಳು ಕೂಡ ಸಮಾಧಾನದಿಂದ ಹೋದ್ರು. ಆದರೆ ನಾವು ನೋಡ್ತೇವೆ, ಅವಳ ಪ್ರಾರ್ಥನೆಯನ್ನು ದೇವರು ಕೇಳಿ ಅವಳಿಗೆ ಒಂದು ಮಗುವನ್ನು ಅನುಗ್ರಹಿಸ್ತಾರೆ. ಅವಳು ಪ್ರಾರ್ಥನೆ ಮಾಡಿದ ಮೇಲೆ ಅವಳ ಮುಖದಲ್ಲಿ ಯಾವ ವೇದನೆ ಇರುವುದಿಲ್ಲ, ಯಾವ ದುಃಖ ಇರುವುದಿಲ್ಲ. ಯಾಕೆಂತಂದ್ರೆ ಎಲ್ಲ ಹೇಳಿ ಆಯಿತು. ಅವಳು ದೇವರ ಹತ್ರ ತನ್ನ ವಿಷಯಗಳನ್ನೆಲ್ಲ ಅರಿಕೆ ಮಾಡಿ ಆಯಿತು. ಅವಳು ಖುಷಿಯಾಗಿ ಸಮಾಧಾನದಿಂದ ಅವಳು ಎಂತ ಮಾಡ್ತಾಳಂತೆ, ಮನೆಗೆ ಹೋಗ್ತಾಳಂತೆ. ನಿಮಗೆ ಕೂಡ ಯಾವ ಭಾರ ಇದ್ರೂ ಕೂಡ ದೇವರ ಮೇಲೆ ಹಾಕಿರಿ. ಆ ದೇವರು ಆ ಭಾರವನ್ನು ಹೊರುವಾಗ
ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೈಹಿಕಷ್ಟೇ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ. ನಿಮ್ಮ ಮೇಲೆ ಭಾರ ಉಂಟಾ? ಕಷ್ಟವೆಂಬ ಭಾರ ಉಂಟಾ? ಕೊರತೆ ಎಂಬ ಭಾರ ಉಂಟಾ? ಎಲ್ಲವನ್ನು ನೀವು ಆತನ ಮೇಲೆ ಹಾಕಿರಿ. ರೋಗವೆಂಬ ಭಾರ ಉಂಟಾ? ಆತನ ಮೇಲೆ ಹಾಕಿರಿ. ಆತನೇ ಎಲ್ಲವನ್ನು ನಡೆಸಲು ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಜ್ಞಾನೋಕ್ತಿ 3:5 ಓದಿ ನೋಡಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಹನ್ನಳು ತನ್ನ ಜ್ಞಾನವನ್ನು ಉಪಯೋಗಿಸಲಿಲ್ಲ. ಅವಳು ದೇವರ ಜ್ಞಾನವನ್ನು ಅವಳು ಬೇಡಿಕೊಂಡು, ಅವಳು ದೇವರ ಕೃಪೆಯನ್ನು ಬೇಡಿಕೊಂಡು. ಹಾಲೆಲೂಯ! ನಮ್ಮ ದೇವರು ದಯೆಯುಳ್ಳ ದೇವರಾಗಿದ್ದಾನೆ. ನಮ್ಮ ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. ಹನ್ನಳ ಯಥಾರ್ಥ ಹೃದಯವನ್ನು ಕರ್ತನು ಕಂಡು ಅವಳ ವೇದನೆಯನ್ನು ಕರ್ತನು ಕಂಡನೆಂಬುದಾಗಿ ನಾವು ನೋಡ್ತೀವಿ. ಕೀರ್ತನೆ 112 ಅದರ 4ನೇ ವಚನದಲ್ಲಿ, ಯಥಾರ್ಥರಿಗೂ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ ಎಂಬುದಾಗಿ ದೇವರು ಹನ್ನಳಿಗೆ ದಯೆ ತೋರಿಸಿದನಲ್ವಾ. ಆಕೆಗೆ ಒಂದು ಗಂಡು ಮಗುವನ್ನು ಕೊಟ್ಟು ಆಶೀರ್ವಾದ ಮಾಡಿದನೆಂಬುದಾಗಿ ನೋಡ್ತೇವೆ. ಇಲ್ಲಿ ಹನ್ನಳು ಎಂತಾಗಿದ್ದಾಳೆ? ಒಂದು ಡೆಡಿಕೇಟೆಡ್ ಮದರ್, ಪ್ರತಿಜ್ಞೆ ಮಾಡಲ್ಪಟ್ಟಂತ ಒಂದು ಸ್ತ್ರೀಯಾಗಿದ್ದಾಳೆ. ಅವಳಿಗೆ ಗೊತ್ತಿತ್ತು, ನಾನು ಬೇಡಿಕೊಳ್ಳುವ ಮಗ ಸಾಮುವೇಲ, ಆತನು ದೇವರಿಗೋಸ್ಕರ ಇರುವಂತ ಮಗ. ಯಾಕೆಂದ್ರೆ ಹೇಳಿದ್ರೆ ಅವಳು ದೇವರ ಜೊತೆ ಒಡಂಬಡಿಕೆ ಮಾಡಿದ್ದು, ನಾನು ಈ ಮಗುವನ್ನು ತಂದು ನಿನಗೆ ಅರ್ಪಿಸ್ತೇನೆ ಎಂಬುದಾಗಿ. ಇವಳೆಂತ ಮಾಡಿದಂತೆ 3 ವರ್ಷ ಆ ಮಗುವನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಅವಳಿಗೆ ಬಾಲ್ಯದ ಶಿಕ್ಷಣವನ್ನು ಕೊಡಲೆಂಬುದಾಗಿ ನಾವು ಅಧ್ಯಯನ ಮಾಡುವಾಗ ನಾವು ನೋಡ್ತೀವಿ ಅವಳ ವಿಷಯವಾಗಿ. ಹಲ್ಲೆಲೂಯಾ! ಅವಳು ಬಾಲ್ಯ ಶಿಕ್ಷಣ ಕೊಟ್ಟು ಆ ಮಗುವನ್ನು ಯಾಜಕನಾದ ಎಲಿಯ ಹತ್ರ ತಂದು ಬಿಡ್ತಾನೆ. ಅದರಿಂದ ಸಮುವೇಲ ಏಳಿ ಮಕ್ಕಳ ಹಾಗೆ ಆಗದೆ ಅವನೊಂದು ಡಿಫ್ರೆಂಟ್ ಪರ್ಸನ್ ಆಗಿ, ಡಿಫ್ರೆಂಟ್ ಮಗುವಾಗಿ ಆತನು ಬೆಳೀತಾ ಬರ್ತಾನೆ. ಅವನು ಚಿಕ್ಕ ಪ್ರಾಯದಲ್ಲಿ ದೇವರ ಶಬ್ದವನ್ನು ಕೇಳಿ ಅವನು ಬೆಳೆಯುತ್ತಾ ಬೆಳೆಯುತ್ತಾ ದೇವರನ್ನೇ ಬರುವಂತ ಒಂದು ಮಗುವಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನೆಕ್ಸ್ಟ್ ದೇವರು ಹನ್ನಳಿಗೆ ಎಷ್ಟು ಮಕ್ಕಳನ್ನು ಕೊಟ್ಟರು? 5 ಮಕ್ಕಳನ್ನು ಕೊಟ್ಟು ದೇವರವಳನ್ನು ಬ್ಲೆಸ್ ಮಾಡಿದ್ರು. ಹಾಲೆಲೂಯಾ! ಇಲ್ಲಿ ನೋಡಿ, ಅವಳು ಒಂದು ಮಗುವನ್ನು ಹೆರುವಾಗ ಪೆನ್ನಿನಳ 2 ಮಕ್ಕಳವರೆಂತಾಗ್ತಾರೆ, ಸತ್ತು ಹೋಗ್ತಾರೆ. ಹಾಗೆ ಹನ್ನಳು 4 ಮಕ್ಕಳನ್ನು ಹೆರುವಾಗ ಪೆನ್ನಿನಳ 8 ಮಕ್ಕಳು ಸತ್ತು ಹೋಗ್ತಾರೆ. ಎಷ್ಟೊಂದು ವೇದನೆ ಕೊಟ್ಟಲ್ಲ, ಎಷ್ಟೊಂದು ಪೆನ್ನಿನಳು ವೇದನೆ ಕೊಟ್ಟಲ್ಲ. ಕೊನೆಗೆ 5ನೇ ಮಗುವ ಆ ಒಂದು ಹೆರುವಂತ ಸಮಯ ಬರುವಾಗ ಪೆನ್ನಿನಳು ಓಡಿ ಬರ್ತಾಳೆ ಹನ್ನಳ ಹತ್ರ. ಓಡಿ ಬಂದೆಂತ ಹೇಳ್ತಾಳೆ ಅಂತೇಳಿ ಅವಳು ಹೇಳ್ತಾಳೆ, ನನಗೋಸ್ಕರ ನೀವು ಪ್ರಾರ್ಥಿಸುವುದಾಗಿ. ನನ್ನನ್ನು ಕೇಳುವ ಪ್ರೀತಿಯ ಸಹೋದರಿಯರೇ, ನೀವು ಅವಮಾನ ಮಾಡಿದ್ರಿ, ಯಾರು ಅವಮಾನ ಮಾಡಿದ್ರೆ ಯಾರು ನಿಂದನೆ ಮಾಡಿದ್ರೆ ನೀವೇನು ಹೇಳಬೇಡಿ. ದೇವರು ಒಂದು ದಿವಸ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಹನ್ನಳನ್ನು ನೋಡಿ, ಅವಳಿಗೆ 10 ವರ್ಷ ಮಕ್ಕಳಿಲ್ಲದಿತ್ತು. ಅವಳು ದೇವರ ಸಾನ್ನಿಧ್ಯದಲ್ಲಿ ಕೂತು ಆದರೆ ದೇವರ ಕಾಲ ಬರುವಾಗ ಎಂತದಲ್ಲ, ತಕ್ಕ ಕಾಲ ಬರುವಾಗ ಅದು ಫಲ ಕೊಡುತ್ತದಲ್ಲ. ದೇವರು ಸಮಯಕ್ಕೋಸ್ಕರ ಅವಳು ಕಾದಳು ಎಂಬುದಾಗಿ ನೋಡ್ತೇವೆ. ದೇವರು ಅವಳನ್ನು ಪರೀಕ್ಷಿಸಿದ ಎಂಬುದಾಗಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಇನ್ನು ಹೆಚ್ಚಾಗಿ ನನ್ನ ಸಾನ್ನಿಧ್ಯದಲ್ಲಿ ಅವಳು ಕೂತ್ಕೊಳ್ಬೇಕು, ಇನ್ನು ಹೆಚ್ಚಾಗಿ ಪ್ರಾರ್ಥಿಸಬೇಕಂತ ದೇವರು ಬಯಸಿದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡುವಾಗ ದೇವರು ಹಾಲೆಲ್ಲ ನಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ನಡೆಸುವಾತನಾಗಿದ್ದಾನೆ. ವೈರಿಗಳ ಮುಂದೆ ಔತಣವನ್ನು ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲವೇ ನಮ್ಮ ದೇವರು ಸಾಧಾರಣ ದೇವರಲ್ಲ. ಆತನು ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಕೈ ಹಿಡಿದಿದ್ದಾನೆ. ಆತನು ಕೈ ಬಿಡುವ ದೇವರಲ್ಲ. ನಿಮ್ಮನ್ನು ತಂದೆ ತಾಯಿ ಕೈ ಬಿಡಬಹುದು, ಅಲ್ಲವೇ ಸಹೋದರರು ಕೈ ಬಿಡಬಹುದು, ನಿಮ್ಮ ಕುಟುಂಬದವರು ಕೈ ಬಿಡಬಹುದು, ಆದರೆ ನನ್ನ ದೇವರು ಕೈ ಬಿಡುವ ದೇವರಲ್ಲ. ಆತನ ಸದಾ ಕರುಣೆಯಿಂದ ಆತನು ನಮ್ಮನ್ನು ತನ್ನ ಕೃಪೆಯಿಂದ ಕರುಣಿಸುವಂತ ದೇವರಾಗಿದ್ದಾನೆ. ಇಲ್ಲಿ ಪೆನ್ನಿನಳು ಬಂದು ಹನ್ನಳ ಹತ್ರ ಮಾತಾಡ್ತಾಳೆ, ನನಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳುವಾಗ ಹನ್ನಳು ಪ್ರಾರ್ಥಿಸ್ತಾಳೆ, ದೇವರೇ ನೀನು ಕೃಪೆಯಿಂದ ಆ ಮಕ್ಕಳನ್ನು ನೀನೆಂತ ಮಾಡಿ ಕಾಪಾಡಬೇಕು ಸ್ವಾಮಿ, ನಿನ್ನ ಕರುಣೆ ಇಳಿದು ಬರಲಿ, ನಿನ್ನ ಕೃಪೆ ಇಳಿದು ಬರಲಿ ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡುವಾಗ ದೇವರು ಅವಳ ಜೊತೆಗೆ ಇರ್ತಾನೆ. ನೀನು ಪ್ರಾರ್ಥನೆ ಮಾಡಿದರ ನಿಮಿತ್ತವಾಗಿ ನಾನು ಈ ಮಕ್ಕಳನ್ನು ಉಳಿಸುತ್ತೇನೆ ಎಂಬುದಾಗಿ. ಇಲ್ಲಿ ನೋಡಿ, ಅವಳ ಪ್ರಾರ್ಥನೆಯ ನಿಮಿತ್ತವಾಗಿ ದೇವರು ಅವಳ ಜೊತೆ ಮಾತನಾಡಿದನು. ಇನ್ನು ನಮ್ಮ ಜೊತೆಯಲ್ಲಿ ಕೂಡ ಆ ಹನ್ನಳ ದೇವರೇ ನಮ್ಮ ದೇವರಾಗಿದ್ದುಕೊಂಡು ಇನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡುವಂತಹ ದೇವರಾಗಿದ್ದಾನೆ. ಮುಯಿಗೆ ಮುಯಿ ತೀರಿಸುವುದು ನಮ್ಮ ಕೆಲಸವಲ್ಲ, ಅದು ದೇವರ ಕೆಲಸವಾಗಿದೆ. ಅದನ್ನು ನಾವು ದೇವರಿಗೆ ಬಿಟ್ಟುಕೊಡುವ, ದೇವರ ಸಾನ್ನಿಧ್ಯದಲ್ಲಿ ಹೇಳುವ. ಹನ್ನಳ ಸ್ಥಿತಿಯನ್ನು ಬದಲಾಯಿಸಿದ ದೇವರು ಇಂದು ನನ್ನ ಸ್ಥಿತಿಯನ್ನು ಕೂಡ ಬದಲಾಯಿಸಲು ಶಕ್ತನಾಗಿದ್ದಾನೆ.
ಹನ್ನಳು ನೋಡ್ತೇವೆ ನಾವು ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದಳೆಂಬುದಾಗಿ. ಎರಡನೇದಾಗಿ ಹನ್ನ ತನ್ನ ಮಗನನ್ನು ದೇವರ ಸೇವೆಗಾಗಿ ಕೊಟ್ಟು ಎಂಬುದಾಗಿ ನಾವು ನೋಡ್ತೇವೆ. ಹನ್ನಳು ತನ್ನನ್ನೇ ದೇವರಿಗೆ ಬಿಟ್ಟುಕೊಟ್ಟು ಹಾಲೆಲೂಯಾ ತನ್ನ ಜೀವಿತವನ್ನೇ ದೇವರಿಗೆ ಬಿಟ್ಟುಕೊಟ್ಟು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ನಮ್ಮನ್ನು ಪರೀಕ್ಷಿಸುವ ನಾವೊಂದು ತಾಯಿಯಾಗಿ ಹನ್ನಳಾಗಿ ನಾವು ದೇವರ ಮೇಲೆ ವಿಶ್ವಾಸವಿಡುತ್ತೇವೋ, ನಾವು ಹನ್ನಳಾಗಿ ದೇವರಲ್ಲಿ ಭರವಸೆ ಬಿಡುತ್ತೇವೋ, ಮಕ್ಕಳನ್ನು ದೇವರಿಗೋಸ್ಕರ ನಾವು ಪ್ರತಿಷ್ಠಿಸುತ್ತೇವೆಯೋ, ಅವರಿಗೆ ವಾಕ್ಯವನ್ನು ನಾವು ಹೇಳಿಕೊಡುತ್ತೇವೆಯೋ, ನಾವೊಂದು ದೇವರ ಜೊತೆಯಲ್ಲಿ ಹಲ್ಲೆಲೂಯಾ ಒಡಂಬಡಿಕೆ ಮಾಡಿಕೊಡುತ್ತೇವೆ ಮಕ್ಕಳ ವಿಷಯದಲ್ಲಿ. ನಾವು ನಮ್ಮನ್ನು ಪರೀಕ್ಷಿಸು. ನಿಮ್ಮ ಮಕ್ಕಳು ಇತರ ಮಕ್ಕಳ ಎದುರು ಮಾದರಿಯಾಗಿ ಕ್ರಿಸ್ತನ ಮಕ್ಕಳಾಗಿ ಬೆಳೆಸಲಿಕ್ಕೆ ನೀವು ಇಷ್ಟಪಡ್ತೀರಾ? ದೇವರು ನೋಡುವಂತನಾಗಿದ್ದಾನೆ. ನಮ್ಮ ಸಂಬಂಧವು ಯಾವಾಗಲೂ ದೇವರ ಜೊತೆಗಿದ್ದು ಅದು ಎಡಕ್ಕೂ ಬಲಕ್ಕೂ ತಿರುಗದ ಹಾಗೆ ಆತನಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವೇ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸುವ ಕರ್ತನಿಗಿಂತ ದೊಡ್ಡ ಆಶೀರ್ವಾದ ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಹಾಲೆಲೂಯಾ ಆತನೇ ಒಂದು ದೊಡ್ಡ ಆಶೀರ್ವಾದವಾಗಿದ್ದಾನೆ. ನಾವು ಒಂದು ಕ್ಷಣ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ. ಕರ್ತನೇ, ನಿನ್ನ ವಾಕ್ಯಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಹನ್ನಳ ಜೀವಿತದಲ್ಲಿ ಕರ್ತನೆ, ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಕರ್ತನೆ ಅವಳಿಗೆ ಎಲ್ಲವನ್ನು ಒದಗಿಸಿಕೊಟ್ಟಂತ ದೇವರು. ಹಾಲೆಲೂಯಾ ವೈರಿಗಳ ಎದುರಿನಲ್ಲೇ ನೀನು ಔತಣವನ್ನು ಕೊಟ್ಟಂತ ದೇವರು. ನೀನು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಧ್ಯದಲ್ಲಿ ಶಕ್ತವಾಗಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಯಾಕೆಂದ್ರೆ ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದು ಇಲ್ಲ ಕರ್ತನೆ. ಹಾಲೆ ಎಲ್ಲವೂ ನಿನ್ನಿಂದ ಸಾಧ್ಯ ಕರ್ತನೆ. ಹನ್ನಳ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರೇ, ನೀನು ನಮ್ಮ ಜೀವಿತದಲ್ಲಿ ಕೂಡ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಿ ಸ್ವಾಮಿ. ಯಾವ ಕೊರತೆಗಳಿದ್ದರೋ ಅದು ನೀಗಲ್ಪಡಲಿ ಸ್ವಾಮಿ. ಯಾವುದೇ ರೋಗದ ಶಕ್ತಿಗಳಿದ್ದರೆ ಸ್ವಾಮಿ ಅದು ಯೇಸುವಿನ ನಾಮದಲ್ಲಿ ನೀಗಲ್ಪಡಬೇಕಾದರೆ ನಮ್ಮ ನಡುವಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮನ ಮಳೆ ಸುರೇರಿಸಲ್ಪಡುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಪ್ರತಿಯೊಬ್ಬೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ವಾಕ್ಯ ಜ್ಞಾನದ ಮೂಲಕ ನಿಮ್ಮ ಜೊತೆಯಲ್ಲಿ ಒಡನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.